ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಸಂಜೀವನಿ ಸಭಾಭವನದಲ್ಲಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ ಸತ್ಯನಾರಾಯಣ ಪ್ರಭು ವಹಿಸಿಕೊಳ್ಳಿದ್ದಾರೆ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಸವಲತ್ತು ವಿತರಣೆಯನ್ನ ಕಾರ್ಯಕ್ರಮದ ಖ್ಯಾತ ಶಾಸಕರಾಗಿರುವಂತಹ ಶ್ರೀ ಸುನೀಲ್ ಕುಮಾರ್ ಅವರು ವಹಿಸಿಕೊಳ್ಳಿದ್ದಾರೆ. ಹಾಗೆ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಪ್ರಶಾಂತ್ ಅವರು ತಾಲೂಕು ಪಂಚಾಯತ್ ನಾಯಕರು ವೇದಿಕೆಗೆ ಅತಿಥಿಗಳಾಗಿರ್ತಾರೆ. ಹಾಗೆ ನಮ್ಮ ರೇಂಜರ್ ಆಫೀಸರ್ ಆಗಿರುವಂತಹ ಪ್ರಭಾಕರ್ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಅವರ ಜೊತೆಗೆ ನಮ್ಮ ಶ್ರೀ ಸಂತೋಷ್ ವಾದಿ ಅವರು ಹಾಗೂ ವಿಕ್ರಮ್ ಅವರು ಹಾಗೂ ಮಾಲಿನ್ಯ ಶೇಖರ್ ವೇದಿಕೆಯಲ್ಲಿ ಇರ್ತಾರೆ. ಅತಿಥಿಗಳಿಂದ ಪಂಚಾಯತ್ನ ಅಧ್ಯಕ್ಷ ಸದಸ್ಯರು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಸಂತೋಷ್ ವಾದಿ ಅವರು ವೇದಿಕೆ ಬನ್ನಿ. ಹಾಗೆ ವಿಕ್ರಮ್ ಅವರು ಹಾಗೂ ಮಾಲಿನ್ಯ ಶೆಟ್ಟಿ ಅವರು ಹಾಗೆ ಶ್ರೀ ಪ್ರಭಾಕರ್ ಕುಮಾರ್ ಅವರು ನಮ್ಮ ನಮ್ಮ ಭಾಷಣರಾಗಿರುವ ಸಿದ್ದರಾಮ ಸರ್ ಅವರು ಕೂಡ ವೇದಿಕೆ ಗಣೇಶ್ ಅವರು ನಾಡಗೀತೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಡೈರೆಕ್ಟ್ ಆರಂಭ ಆಗ್ತೇವೆ. ಗಣೇಶ್ ಎಲ್ಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸದಸ್ಯರು ವೇದಿಕೆ ಬರಬೇಕು. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀಡೆ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನೀಯ ತನುಜಾತೆ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವನುವೇಶ, ಹಸುರಿನ ಗಿರಿಗಳ ಶಾಲೆ, ನಿನ್ನೆಯ ಕೊರಡಿನ ಮಾಲೆ, ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರನ ಮನುಜ ವಿದ್ಯಾರಣ್ಯ, ಬಸವೇಶ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪುನ್ನ ಪಂಪಲ ಕುಣಿಪತಿ ಚನ್ನ, ಕುಮಾರ ವ್ಯಾಸನ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಧಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳಾಡಿದ ನಾಡೆ, ಜಗಣರ ನೆಚ್ಚಿನ ವೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯ ಬರರಂಗ, ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಜನತನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಹಾಗೆ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಸ್ವಾಗತ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿಸಿದರು.
ಇವತ್ತಿನ ಈ ಒಂದು ಸೌಲಭ್ಯ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಪೂರ್ವವಾಗಿ ಸ್ವಾಗತ. ಹಾಗೆ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರಿದ್ದರೆ ಅವರಿಗೂ ಕೂಡ ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಶಾಂತ್ ರಾವ್ ಅವರಿದ್ದರೆ ಅವರಿಗೂ ಕೂಡ ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಒಂದು ಕಾರ್ಯಕ್ರಮದಲ್ಲಿ ರೇಂಜ್ ಫಾರೆಸ್ಟ್ ಅಧಿಕಾರಿಯಾದಂತಹ ಪ್ರಭಾಕರ್ ಕುಲಾಲ್ ಅವರು ಇದ್ದರೆ ಅವರು ಕೂಡ ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಈ ಒಂದು ವೇದಿಕೆ ಮೇಲೆ ಉಡುಪಿ ಜಿಲ್ಲೆಯ ಖ್ಯಾತ ಉದ್ಯಮಿಗಳು ಹಾಗೆ ಹಿರೇಡ್ ಗ್ರಾಮ ಪಂಚಾಯತಿ ಸಾಕಷ್ಟು ಕೊಡುಗೆಗಳು ಮತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂತಹ ಸಂತೋಷ್ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಅವರು ಕೂಡ ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಮಾಲಿನಿ ಅವರಿದ್ದರೆ ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರವರ್ಗಗಳು ಹಾಗೆ ಪ್ರಾಂಶುಪಾಲರು ಹಾಗೆ ಹಿರಿಯ ನಾಗರಿಕರು ಮತ್ತೆ ಮುಖಂಡರು ಹಾಗೆ ಎಲ್ಲ ಫಲಾನುಭವಿಗಳು ಕೂಡ ಪೂರ್ವವಾಗಿ ಸ್ವಾಗತವನ್ನು ಕೊಡ್ತಾ ಸ್ವಾಗತವನ್ನು ಹಾಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಸದಸ್ಯರು ಬಂದಿರುವಂತ ಎಲ್ಲ ಅತಿಥಿಗಳಿಗೆ ಪುಷ್ಪವನ್ನು ಗೌರವಿಸಬೇಕಾಗಿ ಪುಷ್ಪವನ್ನ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳಿದ್ದೀರಿ ಸದಾನಂದ ಪ್ರಭು ಹಾಗೂ ಮೊಯ್ಲಿ ಮೇಡಮ್ ಅವರು ಕೂಡ ವೇದಿಕೆ ಬರಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಮನೋಹರ ಸತೀಶ್ ಅವರು ಪುಷ್ಪವನ್ನು ನೀಡಿ ಗೌರವಿಸುತ್ತಿದ್ದಾರೆ. ಹಾಗೆ ಐವರ್ ಅವರು ನಮ್ಮ ಇಒ ಅವರಿಗೆ ಹಾಗೆ ಎಲ್ಲ ಸದಸ್ಯರು ಪುಷ್ಪವನ್ನು ಗೌರವಿಸಬೇಕು ಅತಿಥಿಗಳಿಗೆ ಹಾಗೂ ರೇಂಜರ್ ಆಫೀಸರ್ ಅವರಿಗೆ ಹಾಗೂ ಪಂಚಾಯತ್ ಅಧ್ಯಕ್ಷರಿಗೆ ಸಂತೋಷ್ ಬಾಬಿ ಅವರಿಗೆ ಪಂಚಾಯತ್ ಉಪಾಧ್ಯಕ್ಷರಿಗೆ ಹಾಗೂ ಮಾಹಿತಿ ಶೆಟ್ಟಿ ಅವರಿಗೆ ನಿಖಿಲ್ ಅವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಸ್ವಲ್ಪ ವೇಗವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಔಚಿತ್ಯವನ್ನ ಪ್ರಾಸ್ತಾವಿಕ ಮಾಡೋದೊಂದಿಗೆ ನಮಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ ಮಾನ್ಯ ನಿಖಿಲ್ ಬೆಂಕಿ ಅವರು. ಕಾರ್ಯಕ್ರಮದ ಅಧ್ಯಕ್ಷರು ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಸಜ್ಜನಾನಂದ ಪ್ರಭು ಅವರೇ, ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂತಹ ಸುನೀಲ್ ಕುಮಾರ್ ಅವರೇ, ವೇದಿಕೆ ಮೇಲಿರುವಂತಹ ನಮ್ಮೆಲ್ಲ ಹಿರಿಯ ತಾಲೂಕು ಮಟ್ಟದ ಅಧಿಕಾರಿಗಳೇ, ದಾನಿಗಳೇ ಸೇರಿದಂತ ಹಿರೇಕಣಂಜಾರಿನ ಎಲ್ಲ ಜವಾಬ್ದಾರಿಯುತ ಗ್ರಾಮಸ್ಥರೇ, ಫಲಾನುಭವಿ ಬಂಧುಗಳೇ, ಇತ್ತೀಚಿನ ಹಲವು ಸಮಯಗಳಿಂದ ನೀರೇ ಗ್ರಾಮ ಪಂಚಾಯತ್ ಬೇರೆ ಬೇರೆ ಕೆಲಸಗಳಲ್ಲಿ, ಬೇರೆ ಬೇರೆ ಕಾರ್ಯಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ರೀತಿಯ ಕಾಮಗಾರಿಗಳಲ್ಲಿ ಬಹಳಷ್ಟು ಸುದ್ದಿಯನ್ನು ಮಾಡಿಕೊಂಡು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿಯೇ ಒಂದು ಸೈ ಎನಿಸಿಕೊಂಡಂತಹ ಪಂಚಾಯತ್ ಎನ್ನುವಂತ ಮಾತುಗಳು ಬರುವಂತಹದ್ದು ನಮ್ಗೆಲ್ರಿಗೂ ಹೆಮ್ಮೆಯಂತ ವಿಷಯ. ಅಂತದ್ರಲ್ಲಿ ಇದರ ಮುಂದುವರಿದ ಭಾಗವಾಗಿ ಗ್ರಾಮ ಪಂಚಾಯತಿನ ಸ್ವಂತ ಆದಾಯದ 20% ಅನುದಾನವನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಫಲಾನುಭವಿ ಆಧಾರಿತ ಕಾರ್ಯಕ್ರಮದಲ್ಲಿ ಸವಲತ್ತುಗಳನ್ನು ಕೊಡಬೇಕು ಎನ್ನುವಂತ ಆಶಯದ ಪ್ರಕಾರ ಈ ದಿನ ಹಿರೇಕಣಂಜಾರಿನ ಸುಮಾರು 78 ಜನ ಫಲಾನುಭವಿಗಳಿಗೆ ನೀರಿನ ಟಾಂಕಿಯನ್ನು, ಸಂಗ್ರಹಣಾ ತೊಟ್ಟಿಯನ್ನು, ಸಿಂಟೆಕ್ಸ್ ಟಾಂಕಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರ ಸದಸ್ಯರ ಒತ್ತಾಸೆಯ ಮೇರೆಗೆ ಅಧ್ಯಕ್ಷರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂಧುಗಳೇ, ನಮ್ಮನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮರಿಯಲ್ಲ ಬರ್ತಡು ಬೊಲ್ಲ ವರ್ಷ ಬರ್ಬೋದು. ಅವೇ ಏಪ್ರಿಲ್ ಮೇ ಬರ್ದಾಗ ಒಂಜಿ ಕರ್ಕಲ ನೀರಿದ್ದಿನ ಪಂಪಿನ ಕಟ್ಟಿನ ಒಂಜಿ ಆಹಾಕಾರ ಏನಂದಾಜಿ ಎದ್ದು ನೀರು ಬೊಲ್ಲ ಬಂದ ನಾಂಡ್ಲ ಒಂಜಿ ವ್ಯವಸ್ಥೆ ನೀರು ಜೀವಜಲ ಎಚ್ಚಿಟ್ಟು ಇಂಚಮಂತ ಕಲ್ಪನಮ್ಮ ಒಂದು ಇಜ್ಜಿನ ನಾಂಡ ಮಾತ್ರ ನಂಗೆ ಐತ ವ್ಯಾಲ್ಯೂ ಗೊತ್ತಾಗ್ಬಿಡಿ. ಇತ್ತಿಂದ ಟ್ಯಾಬ್ ಚಾಲಾಡುವ ಮಲ್ಲೆಜ್ಜಿ ಐತಾತೆಗೆ ಟಾಂಕಿ ನಿಲ್ಕೇಳುವ ಮಲ್ಲೆಜ್ಜಿ ಪಂಪನಕತ್ತ ಮಾನಸಿಕತೆಗೆ ಎಲ್ಲ ಹೊರತಾಗ್ತದೆ. ಅಂಚಿನಲ್ಪ ಆ ಒಂಜಿ ನೀರಿನ ಒಂಜಿ ವ್ಯವಸ್ಥೆ ಇನಿ
ಹಳ್ಳಿದಾಗಲು ಆಯ್ನೆಟ ಸಾದು ದೂರ ದೂರದ ಗ್ರಾಮಾಂತರ ಪ್ರದೇಶಗಳು ನಮ್ಮ ಇಪ್ಪನೇಟ ಸಾದು ನಿರಂತರವಾದ 24 ಗಂಟೆ ನೀರಾವರಿ ವಾರದ 7 ದಿನ ತಿಂಗಳ 30 ದಿನಲೇ ಇಂತಡ ಏನಂದಾಜಿ ನಮ್ಮ ಪಂಚಾಯತ್ ನೀರು ಕೊರತೆ ಸಾಧ್ಯ ಆತನ ನಿಂತು ಬಂಪುಜ ಆಂಡಲ ನೀರು ಬತ್ತಿನದಾಗ ಒಂಜಿ ರಿಸರ್ವ್ ಆದಂತ ಇಟ್ಟಿನಕ ಆಪತ್ತಿನ ಬಂಪಿನಕ ಬತ್ತಿನದಾಗಲೇ ನಾಲ್ ಕೊಡಪ್ಪನ ನೀವು ಒಂಜಿ 2 ದಿನಕ್ಕೂ ಕೂಡ ಏನಾಗ್ತದ ನೀರಿನ ವ್ಯವಸ್ಥೆ ನೀರು ಬತ್ತಿನದಾಗ ನಮ್ಮನ ಫಲಾನುಭವಿಗಳು ಸಂಗ್ರಹ ಮತ್ತು ದಿವನೋಡು ಬಂಪಿನಕತ್ತಿನ ಸಂಗತಿನ ದಿವೊಂದು ಮಾತ್ರ ಇಲ್ಲಾಗಲ 500 ಲೀಟರ್ದ ನೀರಿನ ಟಾಂಕಿ ಬಂಪಿನಕತ್ತೆ ವ್ಯವಸ್ಥೆ ಮಲ್ದಿರು ಒಂಜಿ ಸಂದರ್ಭ ಗೊತ್ತ ನೀರು ಬತ್ತಿಂದಾಂಡ ಒಂಜಿ ರಟ್ಟಿದ ಮಣಿ ಮನನೆ ಹಬ್ಬದ ಪಾತ್ರನ ಬಂದ ಪೋಷರ್ತಿ ಮೇ ತಿಂಗಳು ವರ್ಷ ಬೇಗ ಬರ್ತಿನ ಇಟ್ಟಾಂಡು ಈಗಿನ ದಾಂಡ ಇಂತಲೇ ಏರ್ಪಡಿದ ಹುಗಿಟ್ನಿಂದ ಕೂಲರ್ ರೇಂಜಿಂಗ್ ಬಂಪಿನ ಪಾತ್ರ ಜನಕ್ಕೆಲ್ಲ ತಾಳ್ಮೆ ಲಂಚನೆ ಇದು ಒಂಜಿ ದಿನ ನೀರು ಬರ್ತಿಂದಾಂಡ ಪಂಪ್ ಆಪರೇಟರ್ ಒಡೆ ಬರುತ್ತೆ ಪಂಚಾಯತ್ ಎಲ್ಲ ಊರು ಉಜ್ಜಲ ಅದನ್ನೆಲ್ಲ ಅವೆಲ್ಲ ಕಠಿಣ ಶಬ್ದಗಳು ನೆನಪಿನ ಮತ್ತೆ ಕೇಂದ್ರ ಅನುಭವ ಇತ್ತಿನವರು ಇನಿ ಗ್ರಾಮ ಪಂಚಾಯತ್ ನೀರು ನಿರ್ವಹಣೆ ಬಂಪಿನ ಈ ಮುನ್ಸಿಪಾಲಿಟಿದ ಮಾದರಿ ಸ್ವಾವಲಂಬಿಯಾದ ಮಲ್ಪರ ಇದಕ್ಕೆಲ್ಲ ಶಕ್ತ ಆತನ ಧ್ಯಾನ ಬಂಪುಜಿ ಇದು ಮಲಮಲ್ಲ ಪೇಟೆ ಮುನ್ಸಿಪಾಲಿಟಿ ನೀರಿನ ವ್ಯವಸ್ಥೆ ಬಂಡ ನೀರಿನ ಒಂಜಿ ತಿಂಗಳ ಬಿಲ್ ಕಟ್ಟಿಗೆ ದಂಡ ಅಲ್ಪಡಿದ ಲೈನ್ ಆಫ್ ಮಾಡ್ಕೊಂಡ ವ್ಯವಸ್ಥೆ ಉಂಟು ಈಗ ನಮ್ಮ ಕರೆಂಟ್ ಬಿಲ್ ಕಟ್ಟಿಗಿಂದಾಂಡ ಇಂಚ ಪೀಸ್ ಹೋಗ್ಬಿಡು ಟಿವಿದ ಕೇಬಲ್ ದುಡ್ಡು ಕಟ್ಟಿಗಿಂದಾಂಡ ಅಲ್ಪಡಿದೆ ಬಂದು ಅಲ್ಪೇರು ಮೊಬೈಲ್ ರೀಚಾರ್ಜ್ ಮಂತ್ರಿಯಿಂದಾಂಡ ಅವ್ರು ಕರ್ನಾಟಕ ఒక ಪಾತ್ರನ ಕೈದ ಹಾಕೊಂಡು ಬಂದಿನ ವ್ಯವಸ್ಥೆ ಇತ್ತಿನಿಂದಾಂಡ ಈ ಪಂಚಾಯತ್ ಮಟ್ಟಕ್ಕೆ ಬಂದಾಗ ಈ ದೊಡ್ಡ ಗಡದಿಯತ್ತ ನೀರಿನ ಕನೆಕ್ಷನ್ ಕಟ್ ಮಾಡ್ಕೊಡ ಬಂದಾಗ ಈ ಕಟ್ ಮಾಡ್ಕೊಳಗೆ ಈ ಯಾರು ವಾರ್ಡ್ ಮೆಂಬರ್ ಬಂಪೆ ಅಧ್ಯಕ್ಷರ ಬಂಪೆ దాని కట్ట మల్పేరిగా నన్ను ఎలా బర్పు జరిగినా ఓటు పొడిచినా ఇంకా మాత్రం ఈ పాత్రన కట్టిన వ్యవస్థలంతా ఇప్పటి రోజు ಏನಂದ್ರೆ ಈ ಪಂಚಾಯತ್ ಕನ್ನಡವಾದ ಬರ್ತು ಕರೆಂಟ್ ಬಿಲ್ ಕಟ್ಟರೇಗ ಅಲ್ಲಿ ಮೋಟರ್ ವೈಂಡಿಂಗ್ ದುಡ್ಡು ಬರಲೇಗ ಪಂಪ್ ಆಪರೇಟರ್ಗೆ ಸಂಬಳ ಕೊಡಲೇಗ ಈಗ ಮಾತ್ರ ಒಂದು 10 ಜನ ನಿಯಂತ್ರಣ ಕಟ್ಟಿನ ನಾಡ ಕೆಲವು ಜನ ಉದಾಸೀನ ಸರ್ ಈ ರೀತಿಯ ಮತ ಎಡವ ತೊಡವ ಆಯ್ನೆಟ ಸರ್ ಮುಂದೆ ಬರುವುದು ಕರೆದು ಮಲ್ಪರೆ ಆತನಿ ಮಂತ್ರಿನ ಪಾತ್ರ ಖಂಡಿತ ಪಂಚಾಯತ್ಗಳ ಒಪ್ಪಡಾಯನ ಇಂದುಲ ಒಪ್ಪಡಾಯನ ಕೆತ್ತನ ಸಂಗತಿ ಮುಂದೆ ಎತ್ತ ಗುಣಮಟ್ಟವನ್ನು ಸಮಸಾಧ್ಯ ಮಂತ್ರಿಗಳು ನಾಡ ನಮಗನ ತುಂಬುದ ದಿನಗಳು ಗ್ರಾಮ ಪಂಚಾಯತ್ಗಳು ನೀರಿನ ಟಾಂಕಿನ ಕೊರತು ಏಕಾಪರಾಧ ನೀರನ್ನು ವಾರಡೊಂದು 7 ದಿನ ನಾಡಲೈತೆ 5 ದಿನ ಉಪನಕ್ಕಂತ ಪ್ರಯತ್ನ ಮಾಡಿದ ನಾಡ 7 ದಿನ ನೀರು ಬಿಡೋದು ನಾಡ ನಮಗ ಸಹಕಾರ ಮಾಡ್ಕೊಡು ನಮಗ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಾಮಾಜಿಕ ಜವಾಬ್ದಾರಿ ನಮಗ ಪ್ರಕಟಪಡಿಸೋರು ಅಂಚೆ ಬಂದ ಮಾತ್ರ ಒಂದು 2 ರೀತಿ ನಮ್ಮ ಒಂದು ಕೆಲಸ ಮಾಡ್ತಾರೆ ಆಪಣದ ಬಂದ ಸಂಗತಿನ ಬರೋದು ಇಲ್ಲಿ ನೀರಿನ ಟಾಂಕಿ ಹೊಟ್ಟದು ಏನಂದಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಇಂತಹ ಸದಸ್ಯರು ಮಾತ್ರ ಮೂಲರು 5 ವರ್ಷದ ಅವಧಿ ಕಂಪ್ಲೀಟ್ ಆಗಿನ ಈ ಪೊತ್ತುಡು ಏಕಾಪನಾಥ ಎಂಕಲ ಉಳಿದ ಜನಕ್ಕೆ ಸವಲತ್ತು ಗೊತ್ತೇಕು ಮುನ್ಸಿಪಲ್ ಹಾಕೋಡು ಏಕಾಪನಾಥ ಜನ ನಿಂತರು ಸೇವೆಗಳ ಮುಖಾಂತರ ಸವಲತ್ತುಗಳ ಮುಖಾಂತರ ಎಂಕಲು ರೀಚ್ ಆವರಣ ಬಂಪಿನ ನಿಟ್ಟಿಡು ಇಲ್ಲಿ 10 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿನ ವ್ಯವಸ್ಥೆ ಎಂಕಲ ಪರಿಶಿಷ್ಟ ಪಂಗಡದ ಬಂಧುಗಳ ಹೆಸರು ಬಂದಿದೆ ಕಷ್ಟ ಕಾಲದ ಅಂತ್ಯ ಸಂಸ್ಕಾರದ ಸಾಧ್ಯ ಕೆಲವು ಶಕ್ತಿ ಕೈ ತುಗ್ಯಾಪನ ಸಂದರ್ಭಗಳು ಅಗಲೆಗಳಲ್ಲಿ 4-5 ಜನಕ್ಕೆ ಅಗಲಿಗೆ ಅಂತ್ಯ ಸಂಸ್ಕಾರದ ದುಡ್ಡು ಬರ್ಪಿನ ವ್ಯವಸ್ಥೆ ಒಕ್ಕಲ ಬೇರೆ ಬೇರೆ ರೀತಿಯ ಸವಲತ್ತು ಇನಿ ಶಾಸಕರನ್ನ ನೀವು ಕೈದು ಬರ್ಬವನ್ನ ಅಚ್ಚುಕಟ್ಟಿದ ಕಾರ್ಯಕ್ರಮ ಆಯೋಜನೆ ಮಲ್ತದುಲ್ಲೇರು ಖಂಡಿತವಾಗಲ್ಲ ಇನಿ 3 ದಿನಗಳ ಮನಸ್ಸು ಏಕಾಪನಾಥ ಎಂಕಲ ಕಾಲೋಡು ಎಂಕಲ ಜನಕ್ಕೆ ನೀವು ತೂತಾನ್ ಬಂದ ಸಮಾಧಾನ ಲಕ್ಕೋಡು ಬಂದ ನಿಟ್ಟಿನ ಈ ಕೆಲಸ ಮತ್ತೊಂದುಲ್ಲೇರು ತುಂಬದ ದಿನಗಳು ಎದೆಗಳ ಅಧಿಕಾರದ ಶಾಶ್ವತ 3 ದಿನಗಳು ಇನಿ ಅಲ್ಲಿ ಅವ್ರು ನಾವು 3 ಅಂಡಲ ಒಟ್ಟು ವ್ಯವಸ್ಥೆ ನಾವು ಮಾತಾಡಲ್ಲ ಇಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಒತ್ತು ನಂಡ ಕೊಡಬೇಕಾಗ್ತೈತ ಮುದೇ ತೊಟ್ಟು ನಮ್ಮ ಗ್ರಾಮ ಪಂಚಾಯತ್ ತೊಟ್ಟು ನಮ್ಮ ಸಮಸ್ಯೆ ನಂಡ ಮಾತಾ ಕೆಲಸಲ್ಲ ನಂಗೆ ಸುಲಲಿತವಾದ ಆಪಣದ ಬಂಪಿನಾಗ್ತೈತಿನ ಸಂಗತಿನ ಮುದಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮ ದೊಡ್ಡದು ಏನಂದಾಜಿ 3 ಬರ್ನಾ ಗೊತ್ತಾನೆ ಒಂದು 2-3 ಸನ್ಮಾನ ಅಲ್ಲ ಇನ್ನು ಅಧ್ಯಕ್ಷರ ವ್ಯವಸ್ಥೆ ಮಾಡಿದ್ರು ಬಂಪಿನಾಗ್ತೈತಿನ ಇನ್ನೇನಂದಾಜಿ ಈತ ಮಲ್ಲ ಒಂಜಿ ಬಿಲ್ಡಿಂಗ್ ಆಪಣ ನಾಡ ಒಂಜಿ 1.5 ವರ್ಷ ಜುಲೈ ಐಕ್ಯ ಸಹಕಾರ ಮಂತ್ರಿನಾಗ್ತೈತೆ ಏನಂದಾಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೂಲರು ಇನ್ನು ಪಂಚಾಯತ್ ಒಟ್ಟು ಕೋಆರ್ಡಿನೇಷನ್ ಜಿಲ್ಲಾ ಪಂಚಾಯತ್ ಒಟ್ಟು ಕೋಆರ್ಡಿನೇಷನ್ ಇಂಜಿನಿಯರಿಂಗ್ ಡಿವಿಷನ್ ಒಟ್ಟು ಕೋಆರ್ಡಿನೇಷನ್
ಜನಂದಾಗಿ ಒಂದೇ ವರ್ಷಗಳು ಅಧ್ಯಕ್ಷರ ಮಸ್ತ್ ಕಾರ್ಯಕಾರಿಣಿ ಸಭೆಯೊಂದು ನೀಡಿ ಇಂಕಲ ಕಾರ್ಯನಿರ್ವಹಣಾಧಿಕಾರಿ ಅವರಿಂದ ಎನ್ನುವ ಒಟ್ಟು ಅದೇ ಅಧ್ಯಕ್ಷರ ಬೋರ್ಡಾಗತ್ತ ಎಡ್ಡ ಮಾರ್ಗದರ್ಶನ ಕೊಟ್ಟು ಈ ಒಂದು ಕೆಲಸ ಈ ಒಂದು ಕಾರ್ಯಕ್ರಮ ಈ ಬಿಲ್ಡಿಂಗ್ ಕಾರ್ಯ ಪೂರ್ಣರಾಗ ಅರ್ನಲ ಇಂಕಲೆ ಸಹಕಾರ ಆಯ್ತು ఇది ఇంకల వలయ అరణ్యాధికారి ఇది ప్రభాకర్ కులాలను పోలేదు జనందాజి ఇది అధ్యక్షరిత మార్మికవాద ఇంకల పండేది ఇంకల అపాయದ ಮಾಲ ಇಂಕಲ ಒಲ್ಪ ಉಂಡು ಗಿಡ ತತ್ಪಣ ದಂಡ ಐತ ಕಾನೂನು ಪ್ರಕಾರ ಕೊಂಡು ದಂಡ 2 ತಿಂಗಳು 3 ತಿಂಗಳು ಹಾಪುದು ಮರಿಯವರು ಗಾಳಿ ಬೀಜನಾಗ ವರ್ಷ ಬರ್ನಾಗ ಇಂಕಲ ಬೋರ್ಗೆ ಹಾಪುದು ಬಂದಾಗ ತಕ್ಷಣವಾದ ಕಾನೂನು ಪ್ರಕ್ರಿಯೆ ನಿಂಕಲ ಮಲ್ಪ ಹೊರಟಂಕಲ ನಿಂಕಲ ಅಪಾಯ ತಪ್ಪವನ್ ಪಂತರಿ ಇಂಕಲ ಅರಣ್ಯ ಇಲಾಖೆ ಸಿಬ್ಬಂದಿ ಇಂಕಲ ಫಾರೆಸ್ಟ್ ಗಾರ್ಡ್ ನಗರು ಇಲ್ಲಿ ವಲಯ ಅರಣ್ಯಾಧಿಕಾರಿಗಳ ಸೂಚನೆ ಬಿತ್ತು ಜನತಾ ನೀರ ಪಕ್ಕ ಕಣಜಾರದ 2 ಜನ ಗಾರ್ಡ್ಗಳು ಎಂಕಲ ಬೊಮ್ಮರಟ್ಟು ಪಕ್ಕ ನೀರದ ಬಾರ್ಡರ್ ರಕ್ಷಿತ ಅರಣ್ಯ ಪ್ರದೇಶಗಳು ಮಸ್ತ್ ಸಮಯ నుంచి ಕಜವನ್ನು ಡಂಪತ್ತು ನಾಕೈತ ಬುದ್ಧಿ ನಮನೂದ ಬರತ್ತು ಮಲಮಲ್ಲ ಗಾಡಿ ಇರಬಹುದು ಮಲಮಲ್ಲ ಕಲ್ಲಿನ ಮೇಲೆ ಬರ್ತಲ್ಪ ಇನ್ನೊಂದು ಗಾಡಿ ಬರ್ತದೆ ಕಜವಗತ್ತು ಹೋಗನಾಕೈತ ಸಂಗತಿ ಇರ್ತದೆ ಅವೇ ಎಂಕಲ ಶ್ರೀಧರು ಮೇಡಮ್ ಗಾರ್ಡ್ ಬೇರೆ ಬರ್ತದೆ ಹೋದಾಗ ಉನ್ನಲ್ಪ ನೀವು ನುಪ್ಪು ನಿಂಪರ ಬೀದಿ ನಿಂಪರ ಅಂತ ಕೇಳಿ ಕೊಟ್ಟ ಅವೇ ಚೇಸ್ ಮತ್ತು ನಾಕೈತ ಕಾರ್ಯ ಮತ್ತೊಂದು ಐತೆ ಸರ್ ಅಗಲೆಲ್ಲ ಈ ಸಮಾನ ಮತ್ತು ನಾಕೈತ ಯೋಚನೆ ಒಟ್ಟು ಈ ಮೆಸ್ಕಾಂದಲ್ಲಿ ಬರಡುತ್ತು ನೀನು ಬೈಜರು ಆಶಾ ಇನ್ನು ಬಂಡ ಈ ಒಂದು ಅವಧಿದ ಹೊರತುಡು ಎಂಕಲ ಇಡೀ 5 ವರ್ಷದ ಅವಧಿಡು ಎಂಕಲೆ ಸಹಕಾರ ಮಾಡ್ತಾನಾಗಲ್ಲ ಉಪಕಾರ ಸಭೆಯನ್ನು ಆ ಗ್ರಾಟಿಟ್ಯೂಡ್ ನೀವು ಪ್ರಕಟಪಡಿಸುವಂತ ಆಶಯದೊಟ್ಟಿಗೂ ಸನ್ಮಾನವಾಗಿ ಹೊಂದಿರು ಈ ಮಾತ್ರ ಅರ್ಥಪೂರ್ಣವಾದ ಕಾರ್ಯಕ್ರಮ ಶಾಸಕರ ನೇತೃತ್ವದಲ್ಲಿ ನಡೆದು ನಾವು ಮಾತ್ರ ಸಾಕ್ಷಿ ಆಗೋಲ್ಲ ದುಮ್ಮದ ದಿನೊಟ್ಟು ಗ್ರಾಮ ಪಂಚಾಯತ್ ಒಟ್ಟು ಎಡ್ಡೆ ಸಂಬಂಧ ಒಂದು ನಮ್ಮ ಐನಾದ್ರು ನಂಟು ತಿಕ್ಕುನಾಗ್ತದ ಸವಲತ್ತನ್ನು ಇದ್ದಂದು ನನಾಥ ಗ್ರಾಮ ಎಡ್ಡೆ ಹಾಕನಲ್ಪ ನಾವು ಮಾತ್ರ ಸಹಕಾರ ಮಾಡ್ತದೆ ಬಂದು ಏನಾದ್ರು ಪೀಠಿಗೆ ಪಾತ್ರ ಜೈ ಹಿಂದ್ ಜೈ ಭಾರತ. ತಮ್ಮ ಪ್ರಾಂತ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸುವ ಕಾರ್ಯಕ್ರಮ ನಮ್ಮ ಶಾಸಕರು ಶ್ರೀ ಸುನೀಲ್ ಕುಮಾರ್ ಹಾಗೂ ಎಲ್ಲ ಗಣ್ಯರು ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಅಧಿಕೃತವಾಗಿ ಉದ್ಘಾಟಿಸುವ ತಮ್ಮಲ್ಲಿ ಎದುರಿಸಿಕೊಳ್ತಾ ಸರ್. ಶೇಕಡ 25ರ SC ST ಅನುದಾನದಲ್ಲಿ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನ ನಮ್ಮ ಶಾಸಕರು ದೀಪ ಬೆಳಗಿಸಿ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ. ಅವರ ಜೊತೆ ಎಲ್ಲ ಅತಿಥಿಗಣ್ಯರು ಕೈ ಜೋಡಿಸುವಂತೆ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಪಂಚಾಯತ್ ಉಪಾಧ್ಯಕ್ಷರು ಸದಸ್ಯರು ಕೈ ಜೋಡಿಸಿದರು. ನೀರೇ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದು SC ST ಯೋಜನೆಯಡಿ ಸವಲತ್ತು ವಿತರಣಾ ಕಾರ್ಯಕ್ರಮ. ಈಗಾಗಲೇ ನಮ್ಮ ಶಾಸಕರಾದಿಯಾಗಿ ಎಲ್ಲ ಗಣ್ಯರು ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಶಾಸಕರಿಗೂ ಎಲ್ಲ ಅತಿಥಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ನೇರವಾಗಿ ನಮ್ಮ ಫಲಾನುಭವಿಗಳಿಗೆ ಸಹಾಯಧನವನ್ನು ತಿಳಿಸುವಂತ ಕಾರ್ಯಕ್ಕೆ ನಾವು ಕಾಯುತ್ತಿದ್ದೇವೆ. ನಮ್ಮ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನ ದಯವಿಟ್ಟು ನಾನು ಆವಾಗಲೇ ನಿಮ್ಮ ಹೆಸರನ್ನು ಕರೆದಿದ್ದೇನೆ. ನಮ್ಮ ಶಾಸಕರ ಕೈಯಲ್ಲಿ ತಾವೆಲ್ಲ ಅದರ ಸುತ್ತನ್ನು ಪಡ್ಕೊಳ್ಬೇಕು. ರಕ್ಷಿತ, ಸಂಜೀವ್ ಕಳತರ್ಕಿ ಪಂಜಾಬ್, ಕೀರ್ತನ ನಾಯ್ಕ್ ದಯವಿಟ್ಟು ಸಾಲಿಗೆ ಬನ್ನಿ. ಹಾಗೆ ಕೃಷ್ಣ ನಾಯ್ಕ್ ಕಳತ್ತೂರು ಪಂಜಾಬ್, ವಿನಯ್, ಸ್ಫೂರ್ತಿ, ಮಾನ್ಯ ಕೆ ನಾಯ್ಕ್, ನಿಶಾ, ಸೃಜನ್, ಕೌಶಿಕ್, ಮಧು ಕಿರಣ್, ಪ್ರಿಯಾ ಒಟ್ಟು 10 ಜನ ವಿದ್ಯಾರ್ಥಿಗಳಿಗೆ ವತಿಯಿಂದ ಇವತ್ತು ನಮ್ಮ ಶಾಸಕರು ಅವರ ವಿದ್ಯಾಭ್ಯಾಸದ ನೆರವಿಗಾಗಿ ವಿದ್ಯಾರ್ಥಿ ವೇತನವನ್ನ ಅವರು ನೀಡ್ತಾ ಇದ್ದಾರೆ. ದಯವಿಟ್ಟು ಸಾಲಿಗೆ ಬನ್ನಿ. ರಕ್ಷಿತಾ, ಕೀರ್ತನ್ ನಾಯ್ಕ್ ಸಾಲಿಗೆ ಬನ್ನಿ. ವಿನಯ್, ಸ್ಫೂರ್ತಿ, ಮಾನ್ಯ ಕೆ ನಾಯ್ಕ್, ನಿಶಾ, ಸೃಜನ್, ಕೌಶಿಕ್, ಮಧು ಕಿರಣ್, ಪ್ರಿಯಾ ಬನ್ನಿ ಬನ್ನಿ. ಕೀರ್ತನ್ ನಾಯ್ಕ್ ಅವರ ಭಾರತದ ಅವರ ಪೇರೆಂಟ್ ಪೋಷಕರು ಬರ್ಬೋದು. ವಿನಯ್, ಮಾನ್ಯ ಹೆಸರು ಶಾಸಕರ ತಮ್ಮ ಹೆಸರು ಹೇಳಿ ನಮ್ಮ ಸಂವೇದನೆಯನ್ನು ಪಡ್ಕೊಳ್ಳಿ.
ಬೇರೆ ಗ್ರಾಮ ಪಂಚಾಯತ್ ವತಿಯಿಂದ ವಿವಿಧ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ. ಮೊದಲನೇದಾಗಿ ವಿದ್ಯಾರ್ಥಿ ವೇತನ, ಕಲಿಯುವಂತ ಆಸಕ್ತಿ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಆರ್ಥಿಕ ಸಹಕಾರವನ್ನ ನಮ್ಮ ಕಾರ್ಕಳ ತಾಲೂಕಿನ ಜನಪ್ರಿಯ ಶಾಸಕರಾಗಿದ್ದ ಶ್ರೀ ಸುನೀಲ್ ಕುಮಾರ್ ಅವರು ವಿತರಣೆ ಮಾಡ್ತಿದ್ದಾರೆ. ಕೀರ್ತನ್ ಪ್ರಿಯಾ ಓಕೆ, ಧನ್ಯವಾದಗಳು. ಹಾಗೆ ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಸಹಾಯಧನವನ್ನು ಕೂಡ ವಿತರಿಸಲಾಗುತ್ತೆ. ಗುಣಕರ, ಅಮಿತಾ, ಸುಮಿತ್ರ ನಾಯಕ್, ಭಾಗಿ, ದಿವ್ಯಾ ಈ 5 ಜನ ದಯವಿಟ್ಟು ಗುಣಕರ ಬನ್ನಿ. ಗುಣಕರ, ಅಮಿತಾ ನೆಕ್ಸ್ಟ್, ಆಮೇಲೆ ಸುಮಿತ್ರ ನಾಯಕ್, ಆಮೇಲೆ ಭಾಗಿ, ಆಮೇಲೆ ದಿವ್ಯಾ. ನಾನು ಈಗಾಗಲೇ ಮತ್ತೆ ಬಂದಿದ್ದೇನೆ ಸರ್, ಅವರನ್ನ ದಯವಿಟ್ಟು ಸಹಕರಿಸಿ. ಗ್ರಾಮ ಪಂಚಾಯತ್ನ SC/ST ಶೇಕಡ 25ರ ನಿಧಿಯಲ್ಲಿ ಈಗ ಅಂತ್ಯ ಸಂಸ್ಕಾರಕ್ಕೆ ರೂಪಾಯಿ 5,000ದಿಂದ ತಲಾ 5,000ದಂತೆ 5 ಜನರಿಗೆ ಈಗ ಸಹಾಯಧನ ವಿತರಿಸಲಾಗಿದೆ. ಇದೀಗ ವೈದ್ಯಕೀಯ ವೆಚ್ಚವಾಗಿ ತಲಾ 5,000ದಂತೆ ಮೀನಾಕ್ಷಿ ಸುಂದರ ದರ್ಗಾಸ್ ಕಣಜಾರ್ ಅವರು ಬರಬೇಕು ವೇದಿಕೆಗೆ. ಮೀನಾಕ್ಷಿ, ದಯವಿಟ್ಟು ಮೀನಾಕ್ಷಿ ಸುಂದರ ದರ್ಗಾಸು. ಹಾಗೆ ಸುರಕ್ಷಾ ಹಾಗೆ ರತ್ನ ಮತ್ತು ಗುಂಡಿ ಹರಿಜನ. ಸುರಕ್ಷಾ, ರತ್ನ ಹಾಗೂ ಗುಂಡಿ ಹರಿಜನ ಶಾಸಕರಿಂದ ವೈದ್ಯಕೀಯ ಸಹಾಯಧನ ಪಡ್ಕೊಳ್ಬೇಕು. ಹಾಗೆ ಮನೆ ದುರಸ್ತಿಯ ಬಗ್ಗೆ ಕೂಡ ಸುಮಾರು 15,000 ತಲಾ 15,000ದಂತೆ 3 ಜನರಿಗೆ ಸಹಾಯಧನವನ್ನು ವಿತರಿಸಲಾಗುತ್ತೆ. ಕುಟ್ಟಿ ಹರಿಜನ ಶಾಸಕರಿಂದ ಸಹಾಯಧನವನ್ನ ಪಡ್ಕೊಂಡಿದ್ದಾರೆ. ಇದೀಗ ಮನೆ ದುರಸ್ತಿಗೆ ಕಲ್ಯಾಣಿ ದುಗ್ಗಪ್ಪ ಮದಗ ಕಣಬೆರಕೆ ಕಲ್ಯಾಣಿ 15,000 ರೂಪಾಯಿ ಚೆಕ್ ಅನ್ನು ಪಡ್ಕೊಳ್ಬೇಕು. ಹಾಗೆ ಗೋಪಾಲ ಬಿನ್ ಅಂಗಾರ ಕಣಬೆರಕೆ ಕಣಜಾರು ಹಾಗೂ ರಾಜಮೇರ ಕುಶಲ್ ನಗರ ಈ 3 ಜನ ಬಂದು ನಮ್ಮ ಬೆಂಗಳೂರಿನ ಚೆಕ್ ಅನ್ನ ಪಡೆದು ಗೋಪಾಲ ಕಲ್ಯಾಣಿ ಗೋಪಾಲ ರಾಜಮೇರ. ದಯವಿಟ್ಟು ತಾವೆಲ್ಲ ಚೆಕ್ ಪಡೆದಿರುವಂತಹ ಫಲಾನುಭವಿಗಳು ಈ ಗ್ರೂಪ್ಗೆ ತಮ್ಮ ಸಹಿಯನ್ನು ಹಾಕಬೇಕು, ರುಜುವಾತನ್ನು ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಚೆಕ್ ಅನ್ನು ಪಡೆದಿರುವಂತಹ ಎಲ್ಲ ಫಲಾನುಭವಿಗಳು ನಮ್ಮ ವಿದ್ಯಾರ್ಥಿ ವೇತನ ಹಾಗೂ ಅಂತ್ಯ ಸಂಸ್ಕಾರ, ವೈದ್ಯಕೀಯ ಸಹಾಯಧನ, ಮನೆ ದುರಸ್ತಿಗೆ ಪಡ್ಕೊಂಡಿರುವಂತಹ ಚೆಕ್ಅನ್ನು ಪಡೆಯುವಂತಹ ಫಲಾನುಭವಿಗಳು ಪಂಚಾಯತ್ನಲ್ಲಿ ಕೌಂಟರ್ಲಿ ತಮ್ಮ ಸಹಿಯನ್ನ ಹಾಕಿ ಸಹಕರಿಸಬೇಕು. ಹಾಗೆ ಗೋಪಾಲ, ದಯವಿಟ್ಟು ಚೆಕ್ಕಿನ ಮಿಸ್ ಆಗಿದ್ರೆ ತಮ್ಮ ಹೆಸರು ನೋಡಿ ಪಡ್ಕೊಳ್ಳಿ, ಅಲ್ಲಿ ಸಹಿ ಹಾಕಿ. ಹಾಗೆ ಎಲ್ಲ ಈ ಒಂದು ಸಹಾಯಧನ ವಿತರಿಸಿದಂತ ಮಾನ್ಯ ಶಾಸಕರಿಗೆ ಹಾಗೂ ನಮ್ಮ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ಪಡ್ಕೊಂಡಿರುವಂತಹ ಎಲ್ಲ ಫಲಾನುಭವಿಗಳು ಕೂಡ ಒಳ್ಳೆಯದಾಗಿ ಶುಭವನ್ನು ಹಾರೈಸುತ್ತಾ ಇದೀಗ ಪ್ಲೀಸ್ ಪರಸ್ಪರ ಯಾರು ಮಾತಾಡ್ತಾರೆ ದಯವಿಟ್ಟು. ಈ ನೀರಿನ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಅಂತ ನಾವು ಸಭಾ ಕಾರ್ಯ ಮುಗಿದ ತಕ್ಷಣ ಕೆಳಗೆ ಶಾಸಕರು ವಿತರಿಸಲಿಕ್ಕಿದ್ದಾರೆ. ಈಗ ನಾವು ನೇರವಾಗಿ ನಮ್ಮ ಈ ಒಂದು ಗ್ರಾಮ ಪಂಚಾಯತ್ನ ಅವಧಿಯಲ್ಲಿ ನಮಗೆ ಸಹಕರಿಸಿರುವಂತಹ ಇಬ್ಬರು ವ್ಯಕ್ತಿಗಳನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಶ್ರೀ ಪ್ರಶಾಂತ್ ಅವರು ಹಾಗೂ ನಮ್ಮ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿರುವಂತಹ ಪ್ರಭಾಕರ್ ಕೂಡ ಅವರನ್ನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನೀರಿನ ರೈತ ನಾಯಕರು ಅವಕಾಶಕೊಡುವಂತೆ ಕೇಳಿಕೊಂಡಿದ್ದೇವೆ. ಇವತ್ತು ಕಾರ್ಕಳ ತಾಲೂಕು ಮಟ್ಟದ ಇಬ್ಬರು ಅಧಿಕಾರಿಗಳನ್ನ ಸಂಬಂಧಿಸುವಂತಹ ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯತ್ ಅವರು ಹಮ್ಮಿಕೊಂಡಿದ್ದಾರೆ. ಅವರ ಅರ್ಥಪೂರ್ಣ ಕಾರ್ಯಕ್ರಮ. ಪ್ರಥಮವಾಗಿ ಕಾರ್ಕಳ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪ್ರಶಾಂತ್ ರಾವ್ ಬೆಂಗಳೂರು ತಮ್ಮೆಲ್ಲರಿಗೂ ಉಳಿದದ್ದು ಬಹಳಷ್ಟು ಪರಿಚಯ ಇದೆ ಅಂತ ನಾವು ಭಾವಿಸ್ತೇವೆ. ದಯವಿಟ್ಟು ಕೆಲಸ ಮಾಡಬಾರ್ದು, ಸಹಿತ ಬರ್ತೇವೆ. ದಯವಿಟ್ಟು ಕೇವಲ 30 ನಿಮಿಷದಲ್ಲಿ ಮುಗಿಯುವಂತಹ ಕಾರ್ಯಕ್ರಮ. ಪ್ರಶಾಂತ್ ರಾವ್ ಎಂಗಿರವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. 2010ರಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಥಮ ಬಾರಿ ಗರಿಷ್ಠ ಶ್ರೇಣಿಯೊಂದಿಗೆ ಉತ್ತೀರ್ಣರಾಗಿ ನೇಮಕಾತಿಯನ್ನು ಹೊಂದಿ
ಶಿವಮೊಗ್ಗ ತನ್ನ ಮಾತೃ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಯನ್ನು ಪಂಚಾಯತ್ ರಾಜ್ ಇಲಾಖೆಗೆ ಸೇರಿಕೊಳ್ತಾರೆ. 2015ರಲ್ಲಿ ಸಹಾಯಕ ನಿರ್ದೇಶಕರಾಗಿ ಬಡ್ತಿಯನ್ನು ಹೊಂದಿ ಶಿವಮೊಗ್ಗ ಜಿಲ್ಲೆಯಲ್ಲಿ, ತದನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಜಿಲ್ಲಾ ಪಂಚಾಯತ್ನಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳ ಯೋಜನೆಯನ್ನು ರೂಪಿಸುವಂತಹ ಹಂತದಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದಂತಹ ಇವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿದ್ದಾರೆ. ತದನಂತರ ಉಡುಪಿ ಜಿಲ್ಲೆಗೆ ಬಂದ ನಂತರ ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ಹಾಗೂ ಬ್ರಹ್ಮಾವರ ತಾಲೂಕಿನಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರಭಾವವಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ಕಾರ್ಕಳ ತಾಲೂಕಿನಲ್ಲಿ ಪ್ರಸ್ತುತ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಸೇವೆ ಯಾಕಪ್ಪ ಅಂತ ನಾವು ಯಾಕೆ ಇವರನ್ನು ಗುರುತಿಸಿಕೊಳ್ಬೇಕು ಅನ್ನುವಂಥದ್ದಾದ್ರೆ, ಇವತ್ತು 5 ವರ್ಷಗಳಿಂದ ತಾಲೂಕ್ ಪಂಚಾಯತ್ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲ. ನಮ್ಮ ಶ್ರೀಮಾನ್ ಸಚಿದಾನಂದ ಪ್ರಭು ಅವರ ತಂಡವು ಗ್ರಾಮ ಪಂಚಾಯತ್ ನಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಇಷ್ಟು ಭವ್ಯವಾದಂತಹ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಇಲ್ಲಿಯ ರೆವಿನ್ಯೂ ಪ್ರಾಬ್ಲಮ್ ಅಂತ ಹಿಡ್ಕೊಂಡು ಕಂದಾಯ ಇಲಾಖೆ ಏನೇನು ಕ್ರಮಗಳಾಗಬೇಕಿತ್ತು ಅಲ್ಲಿಂದ ಆ ಮುಂಚೆ ಇದ್ದಂತಹ ಶಿಥಿಲಾವಸ್ಥೆಯಲ್ಲಿದ್ದಂತಹ ಒಂದು ಕಟ್ಟಡವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಗಳು ನಮ್ಮ ಶಾಸಕರು ಬಹಳಷ್ಟು ಶ್ರಮವಹಿಸಿ ವಾಸ್ತು ವಿನ್ಯಾಸದಿಂದ ಹಿಡ್ಕೊಂಡು ಉದ್ಘಾಟನೆ ಕಾರ್ಯಕ್ರಮ ತನಕ ದೇವರಿಂದ ಹಿಂಬದಿಯಿಂದ ಇದ್ರು. ಓರ್ವ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಮ್ಮ ಪ್ರಶಾಂತ್ ರಾವ್ ಅವರ ಒಂದು ಕಾರ್ಯಾಚರಣೆ ಬಹಳಷ್ಟು ರೀತಿಯಲ್ಲಿ ಅಗತ್ಯವಿದೆ. ಯಾವುದೇ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ಕಾರ್ಯನಿರ್ವಹಣೆ ಬಹಳ ಅಪರೂಪದಲ್ಲಿ ಅಪರೂಪ. ನಾನು ಅದು ದಿನದ 24 ಗಂಟೆಗಳಲ್ಲಿ ಎಷ್ಟು ಗಂಟೆಗೆ ಯಾವಾಗ ಫೋನ್ ಮಾಡ್ತಾರಂತ ಗೊತ್ತಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೆಲಸ ಫಾಲೋ ಅಪ್ ಆದ ಒಂದು ಫೋನ್ ಮಾಡಿದ್ರು, ಸರ್ ಏನೋ ಬಿಸಿ ಇದ್ದಾರೆ, ಫೋನ್ ರಿಸೀವ್ ಮಾಡಿಲ್ಲ. 2 ನಿಮಿಷದಲ್ಲಿ ಇನ್ನೊಂದು ಫೋನ್ ಮಾಡಿದ್ರು, ರಿಸೀವ್ ಮಾಡಿಲ್ಲ. 3 ನಿಮಿಷದಲ್ಲಿ ಆ ಎದುರಿನ ಅಧಿಕಾರಿಯವರು ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಮೆಸೇಜ್ ಆದ್ರೂ ಹಾಕಿದ್ರೆ ಇವರು ದಿಕ್ಕಾಗಿ ನಾವು ಕಾಲ್ ಹೋಗುವಂತದ್ದು ನಿಲ್ಲುವುದೇ ಇಲ್ಲ. ಆ ತರಹದ ಫಾಲೋ ಇವರ ಮೈಂಡ್ ಸೆಟ್ ಅನ್ನು ಅರ್ಥೈಸಿಕೊಂಡು ಅವರಿಗೆ ಇಡೀ ತಾಲೂಕಿನ ವ್ಯವಸ್ಥೆ ಜವಾಬ್ದಾರಿ ಇದೆ. ಆ ಮಧ್ಯದಲ್ಲಿ ನಮ್ಮ ನೀರೇ ಗ್ರಾಮ ಪಂಚಾಯತ್ ಒಂದು ಸುಂದರ ಕಟ್ಟಡ ರಚನೆ ಆಗ್ಬೇಕಾದ್ರೆ ಎಲ್ಲ ರಂಗಗಳಲ್ಲಿ ಅದಕ್ಕೆ ತಾಲೂಕ್ ಪಂಚಾಯತ್ ಧನಮೂಲ ಅನುದಾನ ಕ್ರೋಢೀಕರಣದ ವ್ಯವಸ್ಥೆ ಇರಬೇಕು. ಪ್ರತಿಯೊಂದು ವ್ಯವಸ್ಥೆಯನ್ನು ಮೊನ್ನೆ ಕಾರ್ಯಕ್ರಮ ಈ ಕಟ್ಟಡ ಭವ್ಯವಾದಂತಹ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ತನಕ ಬಹಳ ಒಂದು ಇವರಿಗೆ ಈ ಗ್ರಾಮ ಪಂಚಾಯತ್ ನಮ್ಮ ಪಿಡಿಒ ಹಾಗೂ ಅವರ ತಂಡಕ್ಕೇನಿದೆ ಒಂದು ಬೆನ್ನೆಲುಬಾಗಿ ನಿಂತುಕೊಂಡು ಈ ಒಂದು ಕಟ್ಟಡ ರಚನೆ ಆಗಬಹುದು. ತದನಂತರ ಕೂಡ ಈಗ ಅಲ್ಲಿಗೆ ಮುಗಿಲಿಲ್ಲ ಪ್ರಕ್ರಿಯೆ. ಈಗ ಅದರ ನಂತರ ನೋಡಿದ್ರು ಬಾರೆಗೊಡ್ಡೆ ನಮ್ಮ ಬಾರೆಬೆಡ್ಡಿನ ಅಂಗನವಾಡಿ ಕಟ್ಟಡ ಶಿಥಿಲಾವಸ್ಥೆ ಇತ್ತು, ಅದಕ್ಕೆ ಅನುದಾನ ಕ್ರೋಢೀಕರಣಗೊಳಿಸುವಲ್ಲಿರ್ಲಿ ಇದು ಇನ್ನಿತರ ಯಾವುದೇ ಕಾಮಗಾರಿಗೆ ನಮ್ಮ ಅಧ್ಯಕ್ಷರು ಹೇಳಿದ ಕೂಡಲೇ ಸಾಧ್ಯವಾದಷ್ಟು ಪ್ರಥಮ ಆದ್ಯತೆಯನ್ನು ನೀರೇ ಗ್ರಾಮಕ್ಕೆ ಕೊಟ್ಟಿದೆ ಅಂತ ನಾವು ಸ್ವಲ್ಪ ಗುಟ್ಟಲ್ಲಿ ಹೇಳ್ಬೋದು. ಇದು ಸಾರ್ವಜನಿಕ ಹೇಳಿಕೆ ಹಾಗೆ ಒಂದು ಬಹಳ ಇದೊಂದು ಇಂಪಾರ್ಟೆಂಟ್ ನಮ್ಮ ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಒಂದು ಆ ನಿಟ್ಟಿನಲ್ಲಿ ಅವರನ್ನ ಸನ್ಮಾನಿಸಲಿಕ್ಕೆ ಬಹಳಷ್ಟು ಸಂತೋಷ ಬರ್ತಾ ಇದೆ. ಇನ್ನೊಬ್ಬರು ನಮ್ಮ ಕಾರ್ಕಳ ಒಳ ಅರಣ್ಯಾಧಿಕಾರಿಗಳಾದಂತಹ ಮಾನ್ಯ ಪ್ರಭಾಕರ್ ಕುಲಾಂದವರು. ಇವರು ಮೂಲತಃ ಕುಂದಾಪುರ ತಾಲೂಕಿನ ಸಿದ್ದಾಪುರದವರು. 2003ರಲ್ಲಿ ಒಳ ಅರಣ್ಯಾಧಿಕಾರಿ ಅಂತ ಹೇಳಿದ್ರೆ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ನೇಮಕಾತಿಯನ್ನು ಹೊಂದುತ್ತಾರೆ. ತದನಂತರ ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ 2020ರಿಂದ 22ರಿಂದ ಕಾರ್ಕಳಕ್ಕೆ ವರ್ಗಾವಣೆಗೊಂಡು ಮಾನವ ವನ್ಯಜೀವಿ ಸಂಘ ಹಾಗೂ ಕಾಡು ಪ್ರಾಣಿಗಳ ರಕ್ಷಣೆ ಹಾಗೂ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಯಾಕೆ ನೆನೆಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ವಿಕ್ರಮಯ್ಯವರು ತಮ್ಮ ಪ್ರಾಸ್ತಾವಿಕದಲ್ಲಿ ಉಲ್ಲೇಖ ಮಾಡಿದ್ರು. ಈ ಭಾಗದಲ್ಲಿ ಯಾವಾಗ ಅಪಾಯಕಾರಿ ಮರಗಳಿಂದ ನಮಗೆ ಪದೇ ಪದೇ ಸಮಸ್ಯೆ ಆಗ್ತಾ ಇರುವಂತದ್ದು ಸರಿ. ಒಂದು ಹಳ್ಳಿ ಕ್ರಾಸ್ ನಾವು ಜಂಕ್ಷನ್ ಅಂತ ಏನ್ ಹೇಳ್ತೇವೆ, ಅಲ್ಲೊಂದು ದೊಡ್ಡ ಮರ ಇತ್ತು. ಈ ಒಂದು 6 ತಿಂಗಳ ಮುಂಚೆ ಆ ಮರ ಹರಾಶಾಹಿ ಆದಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನವರು ಆರೋಪಿ ಅವರಿಗೆ ನಮ್ಮ RF ಅವರಿಗೆ ಅಥವಾ ಅವರ ತಂಡಕ್ಕೆ ಒಂದು ಮೆಸೇಜ್ ಅನ್ನ ಕೊಟ್ಟಾಗ ಪ್ರಾಯಶಃ ಇದು ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. 20 ರಿಂದ 25 ನಿಮಿಷದ ಒಳಗಿನ ಕನಿಷ್ಠ ಅವಧಿಯಲ್ಲಿ ಆ ಮರವನ್ನ ರಸ್ತೆಯಿಂದ ತೆರವುಗೊಳಿಸುವಂತಹ ಕಾರ್ಯ ಅಷ್ಟು ಅತ್ಯಂತ ಕಾಲದಲ್ಲಿ ನಡೆಸಬೇಕು. ಇದು ದೊಡ್ಡ ಯಾಕಂತ ಹೇಳಿದ್ರೆ ಇವತ್ತು 3 ರಸ್ತೆ ಸೇರುವಂತಹ ಜಾಗ, ರಸ್ತೆ ಬ್ಲಾಕ್ ಆಗ್ತದೆ, ಆಂಬುಲೆನ್ಸ್ ಗಳು ಬರ್ತಾ ಇದೆ. ಯಾವುದೇ ಇವತ್ತು ಒಂದು ಪ್ರಮುಖ ರಸ್ತೆಯನ್ನು ನಾವು ಬ್ಲಾಕ್ ಮಾಡಿದ್ರೆ 10 ನಿಮಿಷದಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಲ್ಲುವಂತಹ ಪರಿಸ್ಥಿತಿ ಇರುವಲ್ಲಿ
ಇದು ಕ್ರಿಯಾಶೀಲರಾಗಿ ಅವರು ಕೆಲಸ ಮಾಡುವಂತದ್ದು. ಉದಾಹರಣೆಗೆ ವಿಕ್ರಮ್ ಹೆಗ್ಡೆ ಅವರು ಉಲ್ಲೇಖ ಮಾಡಿದ್ರು, ನಮ್ಮ ನೀರು ಮತ್ತು ಬೊಮ್ಮನಹಟ್ಟಿನ ಗ್ರಾಮದ ಅಂಚೆ ಏನಿದೆ ಸುಮಾರು 3 ಕಿಲೋಮೀಟರ್ ನಷ್ಟು ಸುದೀರ್ಘವಾದಂತಹ ಅವಧಿಯಲ್ಲಿ ಆ ಡಿಸ್ಟೆನ್ಸ್ ಅಲ್ಲಿ ಯಾವುದೇ ಮನೆಗಳಿಲ್ಲ, ರಕ್ಷಿತ ಅರಣ್ಯ. ಅದು ಇವತ್ತಿಗೂ ಮನೆ ಇಲ್ಲ, ಇನ್ನು 50 ವರ್ಷ ಹೋದ್ರೂ ಅಲ್ಲಿ ಮನೆಗಳು ನಿರ್ಮಾಣ ಆಗುದಿಲ್ಲ. ಅಲ್ಲಿ ಗ್ರಾಮ ಪಂಚಾಯತ್ ಸ್ವಚ್ಛತೆಯನ್ನು ಕಾಪಾಡುವುದು ಬಹಳ ದೊಡ್ಡ ಸವಾಲು. ಒಂದು ಸೆಲ್ಫಿ ಪಾಯಿಂಟ್ ಅನ್ನು ಹಾಕೊಂಡು ಸ್ವಲ್ಪ ಪ್ರಯತ್ನ ಪಟ್ಟರು, ಬಹಳಷ್ಟು ರಿಸಲ್ಟ್ ಕೊಡ್ತದಂತ ಆಗಲಿಲ್ಲ. ಆದ್ರೆ ಈ ಸಲ ಏನಾಯ್ತು, ಸ್ವಲ್ಪ ಅಲ್ಲಿ ಆ ರಸ್ತೆ ಬದಿಯ ಸಾಲು ಮರಗಳು ಸ್ವಲ್ಪ ಎಲ್ಲ ರಸ್ತೆಗೆ ಹಾದು ಒಂದು ಸ್ವಲ್ಪ ಸಂಚಾರಕ್ಕೆ ದೊಡ್ಡ ವಾಹನಗಳೆಲ್ಲ ಹೋಗೋ ತುಂಬಾ ತೊಂದರೆ ಆಗ್ತದೆ. ಅಪಾಯಕಾರಿ ಮರಗಳನ್ನ ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಳ್ಳೆ ಕ್ರಮ ಕೈಗೊಂಡು ಇರೋದಿದೆ. ಈ ಅರಣ್ಯ ವಲಯದಲ್ಲಿ ಇಲಾಖೆ ಮರಗಳನ್ನ ಕಡಿಯುವಂತದ್ದು, ಅಲ್ಲಿಗೆ ಬಿಡುವಂತದ್ದು. ಅಲ್ಲಿ ಬಿಡ್ಲಿಲ್ಲ, ಮರಗಳನ್ನ ಕಟಿಂಗ್ ಮಾಡಿದ್ರು, ಕಟ್ ಮಾಡಿದ ಪೀಸ್ ಗಳನ್ನ ಅಲ್ಲಿಂದ ಶಿಫ್ಟ್ ಮಾಡಿದ್ರು. ನಮ್ಮ ಗ್ರಾಮ ಪಂಚಾಯತ್ ವ್ಯವಸ್ಥೆ ಆಗಿದೆ ಸರ್, ಮಾನ್ಯ ಶಾಸಕರು ಗಮನಿಸಬೇಕು. ಮರಗಳನ್ನು ಕಟ್ಟಿಂಗ್ ಮಾಡಿದ್ರು, ಕಟ್ಟಿಗೆಗಳನ್ನ ಅಲ್ಲಿಂದ ತೆರವುಗೊಳಿಸಿದ್ರು. ತದನಂತರ ಲೋಕೋಪಯೋಗಿ ರಸ್ತೆ ಗುತ್ತಿಗೆದಾರರನ್ನ ಕರೆಸಿಕೊಂಡು ಅವರದ್ದು ನಿರ್ವಹಣೆ ಇದೆ. ಅದು ಕೂಡ ನಿರ್ವಹಣೆ ಕೆಲವೊಂದು ಸಲ ಮಳೆಗಾಲ ಬರುವಾಗ ಆಗ್ತದೆ, ಏಪ್ರಿಲ್ ಮೇ ಅಲ್ಲಿ. ಈ ಸಲದ ನಿರ್ವಹಣೆ ನಮ್ಮ ಡಿಸೆಂಬರ್ ಬರ್ಬೇಕಾದ್ರೆ 2 ಕಡೆ ಚರಂಡಿಯ ಮಧ್ಯೆ ಎಲ್ಲ ಹುಲ್ಲನ್ನ ತೆಗೆದು ನಿರ್ವಹಣೆ. ಒಂದೀಗ ಗುಡ್ಡೆಗುಡಿಯಿಂದ ಈಚೆ ಬರುವಾಗ ಏನೋ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ. ಇದೊಂದು ಒಳ್ಳೆ ಸಂದೇಶ. ಕ್ರಿಯಾಶೀಲರಾದಂತಹ ಆಡಳಿತ ಮಂಡಳಿ ಇದ್ರೆ, ಗ್ರಾಮ ಪಂಚಾಯತ್ ಸದಸ್ಯರ ಹತ್ರ ಒಂದು ವಿಲ್ ಪವರ್ ಇದ್ರೆ, ಆಡಳಿತ ಮಂಡಳಿಯವರು ಸಹಕರಿಸಿದ್ರೆ, ಇಲಾಖಾಧಿಕಾರಿಗಳ ಒಂದು ಒಳ್ಳೆ ಸ್ಪಂದನ ಸಿಕ್ಕಿದ್ರೆ ಮಾತ್ರ ಇಂಥ ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಗ್ರಾಮ ಪಂಚಾಯತ್ ನೀವೇ ನಮಗೆ ಖಂಡಿತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಓರ್ವ ಗ್ರಾಮಸ್ಥರ ನೆಲೆಯಲ್ಲಿ ನಾನು ಬಹಳಷ್ಟು ಸಂತೋಷ ಪಡುವ. ಇದಕ್ಕೆ ಪೂರಕವಾಗಿ ಶಕ್ತಿಯಾಗಿ ಸ್ಪಂದಿಸಿದವರು ನಮ್ಮ ವಲಯ ಅರಣ್ಯಾಧಿಕಾರಿಗಳು. ಇವರ ಇಬ್ರು ತಂಡ ಮೂವರಿದ್ದಾರೆ. ಒಬ್ರು ಫಾರೆಸ್ಟ್ ಆಫೀಸರ್, ಇವರು ಫಾರೆಸ್ಟ್ ಮತ್ತೆ ಇಬ್ರು ನಮ್ಮ ಗಾರ್ಡ್, ಒಬ್ರು ಮೇಡಮ್ ಮತ್ತೆ ಒಬ್ರು ಶ್ರೀಧರಣ್ಣ. ಇವರು ಆ ರಸ್ತೆಯಲ್ಲಿ ಹೋಗ್ಬೇಕು, ಕನಿಷ್ಠ ಪಕ್ಷ ಇವತ್ತೊಂದು ದ್ವಿಚಕ್ರ ವಾಹನಗಳಲ್ಲಿ ನಿಲ್ಲಿಸಿರ್ತಾರೆ. ಆಚೆ ಈಚೆ ಹೋಗುವಾಗ ಅವರಲ್ಲಿ ಪ್ರಥಮ ಆದ್ಯತೆ ಕೊಡ್ತಾರೆ. ವಿಕ್ರಮಣ್ಣ ಹೇಳಿದಾಗ ಬಹುದೊಡ್ಡ ಲಕ್ಷಗಟ್ಟಲೆ ಗಾಡಿಯಲ್ಲಿ ಬಂದು ತ್ಯಾಜ್ಯವನ್ನು ಸುರಿದುಕೊಂಡು ಹೋಗ್ತಾರೆ. ಇವರು ಸೋಲಾರ್ ಸಿಸಿ ಕ್ಯಾಮರಾವನ್ನು ಹಾಕಿದ್ರು, ಬಹಳಷ್ಟು ರಿಸಲ್ಟ್ ಕೊಡಲಿಲ್ಲ. ಆದ್ರೆ ಇತ್ತೀಚೆಗೆ ಒಂದು 2-3 ತಿಂಗಳಿಂದ 80% ಪ್ರಗತಿಯಲ್ಲಿ ಖಂಡಿತವಾಗಿದೆ. ರಸ್ತೆ ಸುಂದರ ಇದೆ, ಒಳ್ಳೆ ವಾತಾವರಣ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಕೂಡ ಸ್ವಲ್ಪ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಮನದೊಮ್ಮೆ ಗ್ರಾಮಸ್ಥರಾಗಿ ನಾವು ನಮ್ಮ ಇಡೀ ತಂಡದ ಮೇಲೆ ಹೊರಿಸ್ತಾ ಇದ್ದೇವೆ. ಇವತ್ತು ಸನ್ಮಾನವನ್ನು ಸ್ವೀಕರಿಸಿರುವಂತಹ ತಾಲೂಕು ಮಟ್ಟದ ಇಬ್ಬರ ಈ ಅಧಿಕಾರಿಗಳ ಸೇವಾ ಮನೋಭಾವನೆ ಇನ್ನಷ್ಟು ದಿನ ಮುಂದಿನ ದಿನಗಳಲ್ಲಿ ಮಧ್ಯೆ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವಂತಹ ಶಕ್ತಿ ದೇವರುಗಳಿಗೆ ಕೊಡ್ಲಿ. ಇವರ ಮುಂದಿನ ಸೇವಾ ಭವಿಷ್ಯ ಉಜ್ವಲ ಆಗಲಿ. ಇವರಿಗೆ ಇನ್ನಷ್ಟು ಬಡ್ತಿಯನ್ನ ಪಡೆದು ಇವರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡುವಂತಾಗಲಿ ಅನ್ನುವಂತ ಹಾರೈಕೆ ಮಾತನ್ನ ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಗ್ರಾಮದ ಸರ್ವ ಸದಸ್ಯರ ಪರವಾಗಿ ನಾವು ನಮಗಂತ ದೇವರಲ್ಲಿ ಬೇಡಿಕೊಳ್ತೇವೆ. ಎಲ್ಲರೂ ದೊಡ್ಡ ಸಭೆ, ಇಬ್ಬರು ವಿಶಿಷ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ಸನ್ಮಾನ ಆಗ್ತದೆ. ಮಾನ್ಯ ಕಾರ್ಯ ಪ್ರಶಾಂತ್ ಅವರಿಗೆ ದಯವಿಟ್ಟು 1 ನಿಮಿಷ ಎದ್ದು ನಿಂತು ಚಪ್ಪಾಳೆಯ ಮುಖಾಂತರ ಅವರನ್ನ ಗೌರವಿಸಬೇಕಂತ ವಿನಮ್ರ ಹಾಗೆ ನಮ್ಮ ಪ್ರಭಾಕರ್ ಕುಲಕರ್ಣಿಯವರು, ನಮ್ಮ ರೇಂಜ್ ಫಾರೆಸ್ಟ್ ಆಫೀಸರ್ ಅವರು ಇಲ್ಲಿವರೆಗೆ ಅವರ ಕಾರ್ಯದಕ್ಷತೆ ಇದೆ ಅಂತ ಹೇಳಿದ್ರು. ಒಂದು ಬಾರಿ ನಾನು ಕೂಡ ವಾಟ್ಸಪ್ ಅಲ್ಲಿ ಒಂದು ವಿಚಾರ ಆಗಿದೆ, ನಮಗೆ ಗದ್ದೆಗೆ ಸ್ವಲ್ಪ ಹಂದಿಗಳ ಕಾಟ ಇದೆ, ಕಾಡು ಪ್ರಾಣಿಗಳ ಕಾಟ ಇದೆ ಅಂತ ಹೇಳಿ ಬರೀ ವಾಟ್ಸಪ್ ಅಲ್ಲಿ ಕಳಿಸಿದ್ ಮಾತ್ರ ಅವರು ಸರಿಯಾದ ಅದು ರಿಪ್ಲೈ ಅನ್ನು ಕೊಟ್ಟು ನೀವು ಅರ್ಜಿ ಹಾಕಿ ನಿಮಗೆ ಪರಿಹಾರವನ್ನು ಕೊಡುವಂತ 3 ವರ್ಷದಿಂದ ಹೇಳಿದ್ರು. ಈ ಸಲ ಕೂಡ ಆಗಿದೆ, ತಕ್ಕ ಪರಿಹಾರವನ್ನು ತೊಡಗಿಸಿಕೊಟ್ಟಿದ್ದಾರೆ. ಅಂದ್ರೆ ಅಷ್ಟು ಸರಳತೆ ಇದೆ, ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿರುವಂತ ಇಬ್ಬರು ವ್ಯಕ್ತಿಗಳಿಗೆ ನಾವು ಇವತ್ತು ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಶಾಸಕರಾದ ಎಲ್ಲ ಗಣ್ಯರವರಿಗೆ ಸನ್ಮಾನಿಸಿದ್ದಾರೆ. ನಿಮ್ಮ ಮುಂದಿನ ಜೀವನ ಕೂಡ ಉಜ್ವಲ ಆಗಲಿ ಅನ್ನುವಂತ ಶುಭ ಹಾರೈಕೆಯೊಂದಿಗೆ ವಂದನೆಗಳು ಸರ್, ಅಭಿನಂದನೆಗಳು. ಅದರ ಜೊತೆಯಲ್ಲಿ ನಮಗೆ ಇಬ್ಬರು ನಮ್ಮ ಪೊಲೀಸ್ ಗಾರ್ಡ್ಗಳು ದಯವಿಟ್ಟು ಶ್ರೀಧರ್ ನರೇಗಲ್ ಹಾಗೂ ಅರಣ್ಯ ವೀಕ್ಷಕ ನಮ್ಮ ದಿವ್ಯ ಅವರು ಗಸ್ತು ಅರಣ್ಯ ಪಾಲಕರು ಕೂಡ ದಯವಿಟ್ಟು ಅವರಿಗೆ ತಮ್ಮ ಗೌರವ ನೀಡಬೇಕು. ದಯವಿಟ್ಟು ಶ್ರೀಧರ್ ನರೇಗಲ್ ಹಾಗೂ ಶ್ರೀಮತಿ ದಿವ್ಯ ಅವರು, ಇವರುಗಳು ಕೂಡ ಅಷ್ಟೇ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ನೀಡಿದ ರೀತಿಯಲ್ಲಿ ಅದಕ್ಕೆ ತಕ್ಷಣ ಸ್ಪಂದಿಸುವಂತಹ ಹಾಗೂ ಗ್ರಾಮ ಪಂಚಾಯತ್ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅವರು ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಲ್ಲಿ ತಕ್ಷಣ ಸ್ಪಂದಿಸಿ ಆ ಕೆಲಸವನ್ನ ಪರಿಹರಿಸುವಂತ ಒಳ್ಳೆಯ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಇಬ್ಬರು ನಮ್ಮ ಗಸ್ತು ಅರಣ್ಯ ಪಾಲಕರಿಗೆ ಶಾಸಕರು ಶಾಲೆ ಹೊದಿಸಿ ಗೌರವಿಸ್ತಾ ಇದ್ದಾರೆ. ಹಾಗೆ ಮನೆ ರವೀಂದ್ರ ನಾಯ್ಕ ಅವರು ಹೇಳಿದಾಗೇನೆ ನಮ್ಮ ಗ್ರಾಮ ಪಂಚಾಯತ್ಗೆ ಭೇಟಿ ಕೊಡುವಂತಹ ನೀರಿನ ಚೆಂಡಿನ ಪರಿಸರ ಬಹಳ ಸುಂದರವಾಗಿ ಕಾಣ್ತಾ ಇದೆ. ಇವರ ಪರಿಶ್ರಮದಲ್ಲಿ ಎದ್ದು ಕಾಣ್ತಾ ಇದೆ.
ಸಾರ್ವಜನಿಕರಾಗಿರುವಂತಹ ನಾವುಗಳು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕನ್ನುವಂತ ಇದೀಗ ಗ್ರಾಮ ಪಂಚಾಯತ್ ವತಿಯಿಂದ ಶ್ರೀಧರ್ ನರೇಗಲ್ ಹಾಗೂ ದಿವ್ಯಾ ಮೇಡಮ್ ಅವರಿಗೆ ತುಂಬುವುದಾದ ಅಭಿನಂದನೆಗಳೊಂದಿಗೆ ಗೌರವದ ಸನ್ಮಾನ ಲಭಿಸಿದೆ ಅನ್ನುವಂತ ಮಾತಿನೊಂದಿಗೆ ನೇರವಾಗಿ ಉಪಸ್ಥಿತಿರುವಂತಹ ಎಲ್ಲ ಮಾನ್ಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರೇ, ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕರೇ ಮತ್ತು ಎಲ್ಲ ನಾಗರಿಕರೇ, ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆ ಗ್ರಾಮ ಪಂಚಾಯತ್ ಯಾವುದೇ ಒಂದು ಕಾರ್ಯಕ್ರಮವಾದರೂ ಕೂಡ ಒಂದು ವಿನೂತನ ರೀತಿಯಲ್ಲಿ ಅದನ್ನ ಹಮ್ಮಿಕೊಳ್ಳುವಂಥದ್ದು ಎಲ್ಲರನ್ನು ಪರಿಗಣಿಸುವ ವಿಚಾರ. ಇದು ಕಟ್ಟಡದ ಉದ್ಘಾಟನೆಯಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇದನ್ನು ಗಮನಿಸಿದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗ ಒಂದು ಬಾಡಿ ಇದ್ದಾರೆ, ವಿತ್ ಪವರ್, ಮನಸ್ಸಿದ್ದರೆ ಮಾತನಾಡೋದಕ್ಕೆ ಬಹುಶಃ ಪಂಚಾಯತ್ ಉದಾಹರಣೆ ಅಂತ ಅನ್ಸುತ್ತೆ. ಒಂದು ಕಟ್ಟಡದಾಗೆ ಲಾಸ್ಟ್ ನಾ ಹೇಳಿದ್ದೆ, ಆಕ್ಚುಲಿ ಒಂದು ಲಾಸ್ಟ್ ಒಂದು 1 ಇಯರ್ ಒಳಗಡೆಗೆ ಆದಷ್ಟು ಇಂಥ ಭವ್ಯವಾದ ಒಂದು ಕಟ್ಟಡವನ್ನ ಕಟ್ಟಿ ಅದರ ಉದ್ಘಾಟನೆಯನ್ನು ಕೂಡ ಮಾಡಿ ಎರಡನೇ ಕಾರ್ಯಕ್ರಮ ಇವತ್ತು ನಾವು ಇದನ್ನ ಹಮ್ಮಿಕೊಳ್ತಾ ಇರೋದು. ಸೊ ಇದಕ್ಕೆ ಬಾಡಿ ಒಂದು ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಗಿದೆ. ಸೊ ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಗ್ರಾಮ ಪಂಚಾಯತಿ ನಡೀಲಿ ಅನ್ನೋದು ನನ್ನ ಆಶಯ. ಇವತ್ತು ಆಕ್ಚುಲಿ ನನಗೇನು ಸನ್ಮಾನ ಮಾಡಿದ್ದಾರೆ, ನನಗೆ ಅನಿಸ್ತಾ ಇರೋದು ಅಂತ ಹೇಳಿದ್ರೆ, ನಾನು ಆಸ್ ಸರ್ಕಾರಿ ಅಧಿಕಾರಿಯಾಗಿ ನನ್ನ ಕೆಲಸವನ್ನ ನಾನು ಮಾಡಿದ್ದೇನೆ. ಜಾಗದಲ್ಲಿ ಬಹುಶಃ ಯಾರೇ ಇದ್ರೂ ಕೂಡ ಅವರು ಇದನ್ನ ಮಾಡ್ತಾ ಇದ್ರು ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಒಂದು ಈ ಸನ್ಮಾನದಿಂದ ಇನ್ನಷ್ಟು ಜವಾಬ್ದಾರಿ ಹೆಚ್ಚಿದೆ, ಮತ್ತೆ ಅದಕ್ಕೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಕಳ ತಾಲೂಕನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗಿ ಒಂದು ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಒಂದು ತಾಲೂಕನ್ನಾಗಿ ಮಾಡೋದ್ರಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಶ್ರಮವನ್ನು ನಾವು ಹಾಕ್ತೀವಿ ಅನ್ನೋದನ್ನ ಈ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ನಮ್ಮ ಶಾಸಕರು ಕೂಡ ಎಲ್ಲದಕ್ಕೂ ನಮಗೆ ಹಿಂದೆ ಸಪೋರ್ಟ್ ಆಗಿ ನಿಂತು ನಮಗೆ ಬೆನ್ನೆಲುಬಾಗಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಕಳ ತಾಲೂಕು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನ ಹೊಂದಿ ಮತ್ತೆ ಇಲ್ಲಿಯ ಒಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಬರಬೇಕಾದಂತಹ ಎಲ್ಲ ಸವಲತ್ತುಗಳು ಅವರಿಗೆ ಸಿಗಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 2 ಮಾತಿಗೆ ಅವಕಾಶಕ್ಕೆ ವಂದಿಸಿ ಮಾತನಾಡಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಇದೀಗ ಮತ್ತೊಬ್ಬರು ಸನ್ಮಾನವನ್ನು ಸ್ವೀಕರಿಸಿದಂತಹ ಭಗವಂತ ಕುಲ ಸರ್ ತಮ್ಮ ಗೌರವಿಸಿದ್ದಾರೆ ಸರ್. ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ನನಗೆ ಪ್ರಥಮವಾಗಿ ಕಾರ್ಕಳ ತಾಲೂಕಿನಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಂತವರು ಮಾನ್ಯ ಶಾಸಕರು, ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಅವರು ನಾನು ಅವರ ಹತ್ರ ಬಂದು ಕೇಳಿದಾಗ ಫಸ್ಟ್ ಹೇಳಿರುವಂಥದ್ದು ಎಲ್ಲ ಕಾನೂನು ಅಂತ ನೋಡಬಾರ್ದು, ನೀವು ಮಾನವೀಯತೆಯಲ್ಲಿ ಕೆಲಸ ಮಾಡ್ಬೇಕಂತ ಸಜೆಷನ್ ಕೊಟ್ಟಿದ್ರು. ಆ ಸಜೆಷನ್ಗಳಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಕಾನೂನಿಗಿಂತ ಮಾನವೀಯತೆಯೇ ಬೇನನ್ನು ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಈ ವ್ಯಾಪ್ತಿಯಲ್ಲಿ ನಮ್ಮ ಇಬ್ಬರು ಅರಣ್ಯ ರಕ್ಷಕರುಗಳು ಕೆಲಸ ಮಾಡಿರೋದ್ರಿಂದ ನಮ್ಮ ಇಲಾಖೆ ಈ ರೀತಿ ಹೆಸರು ಬಂದಿದೆ. ಮುಂದೆಯೂ ಕೂಡ ನಮ್ಮ ಸಾರ್ವಜನಿಕರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡು ನಾವು ಕೆಲಸವನ್ನು ನಿರ್ವಹಿಸ್ತೀವಿ ಅಂತ ಹೇಳ್ತಾ ನಮ್ಮ ಚಿಕ್ಕ ಮಾತನ್ನು ತಮ್ಮ ಸ್ಥಾನದ ಮುಂದೆಯೂ ಈ ಆಶಯ ವ್ಯಕ್ತಪಡಿಸಿತ್ತು. ಇದೀಗ ನಮ್ಮ ಕಾರ್ಯಕ್ರಮವನ್ನ ದೀಪಗೊಳಿಸುತ್ತಾ ಮಾಡುವಂತಹ ಸವಲತ್ತನ್ನ ವಿತರಣೆ ಮಾಡಿರುವಂತಹ ಮಾನ್ಯ ಶಾಸಕರು ನಮ್ಮ ಉದ್ದೇಶ ಮಾತಾಡಿದ್ದಾರೆ. ಗೌರವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಕಾರ್ಯನಿರ್ವಹಣಾಧಿಕಾರಿಗಳೇ, ಎಲ್ಲ ಹಿರಿಯ ಅಧಿಕಾರಿಗಳೇ, ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಪ್ರಾಸ್ತಾವಿಕದಲ್ಲಿ ವಿಕ್ರಮ ಹೆಗ್ಡೆ ಉಲ್ಲೇಖ ಮಾಡಿದಂತೆ ಒಂದು ಗ್ರಾಮ ಪಂಚಾಯಿತಿಯು ಅತ್ಯಂತ ಕ್ರಿಯಾಶೀಲವಾಗಿ ತನ್ನ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಬರ್ತಾ ಇದೆ. ನೀರೇ ಗ್ರಾಮ ಪಂಚಾಯಿತಿ 1 ವರ್ಷದ ಹಿಂದಿನ ಕಟ್ಟಡ ಹೇಗಿತ್ತು, ಈಗ ಇಂದು ಹೊಸದಾದ ಕಟ್ಟಡದಲ್ಲಿ ಜನೋಪಯೋಗಿ ಆದಂತಹ 10 ಚಟುವಟಿಕೆಗಳನ್ನ ಈ ಗ್ರಾಮ ಪಂಚಾಯಿತಿಯ ಮುಖಾಂತರ ಇವತ್ತು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಬಂದಂತ ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ನೀರಿನ ಟ್ಯಾಂಕ್ ಅನ್ನ ಕೊಡುವಂತ ದೊಡ್ಡ ಕಾರ್ಯವನ್ನ ಗ್ರಾಮ ಪಂಚಾಯಿತಿ ಇವತ್ತು ಮಾಡ್ತಾ ಇದೆ. ಮತ್ತು ಹಳೆ ಮನೆ ರಿಪೇರಿಗೆ, ಬಹುಶಃ ಹಳೆ ಮನೆ ರಿಪೇರಿಗಳಿಗೆ ಸರ್ಕಾರ ಅನುದಾನಗಳನ್ನೇ ಕೊಡೋದಿಲ್ಲ. ಆದ್ರೆ ಗ್ರಾಮ ಪಂಚಾಯಿತಿಯ ಸ್ವಂತ ಅನುದಾನವನ್ನ ಬಳಸಿಕೊಂಡು ಹಳೆ ಮನೆ ರಿಪೇರಿಗೆ ಅನುದಾನವನ್ನ ಕೊಡುವಂತ ಪ್ರಯತ್ನ, ವಿದ್ಯಾರ್ಥಿಗಳಿಗೆ ಅಂತ್ಯ ಸಂಸ್ಕಾರಕ್ಕೆ ಇವರೆಲ್ಲರಿಗೂ ಕೂಡ ಬೇರೆ ಬೇರೆ ಯೋಜನೆ ಅಡಿನಲ್ಲಿ ಚೆಕ್ ಅನ್ನ ವಿತರಣೆ ಮಾಡುವಂತ ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನೀರಿನ ಟ್ಯಾಂಕ್ ಇವತ್ತು ನಿಮ್ಗೆ ಗೊತ್ತಿದೆ, ನಿಮಗೆ ನೀರಿನ ಟ್ಯಾಂಕಿನ ದಿಕ್ಕದ ಪಡ ಗ್ರಾಮ ಪಂಚಾಯತ್ ಹಿಡಿದು ಸರಿಯಾದ ನೀರಿನ ವ್ಯವಸ್ಥೆ ಅಂತ ಒಂಜಿ ಕಾಲ
ಪರ್ಪರ ನೀರಿಗೆ ಭಾರಿ ಮಲ್ಲ ಸಮಸ್ಯೆ, ನೀರೇ ಬರ್ಪು ಜಂಗಲ ಇಲ್ಲ ಅನ್ಪನಂಚಿತ್ತ ವಾತಾವರಣ ಐತೆ. ಎಂಗ್ಲೆಗೆ ನೀರು ಕುರ್ಲೆ ಕೊರಲೆ ಅನ್ಪನಂಚಿತ್ತನೆ ಬೇಡಿಕೆ ಇಪ್ಪನಂಚಿದ ದಾಟ ತುಂಬದಿತ್ತ ಇಲ್ಲ ಇಲ್ಲಕ್ಕೆ ಓವರ್ ಹೆಡ್ ಟ್ಯಾಂಕ್ ಕೊಡ್ಕೊಳ ಮಟ್ಟಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿ ಒಂದು ವಿಶೇಷವಾದ ಚಿಂತ ಕಾರ್ಯಕ್ರಮ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಟ್ಟು ಇಲ್ಲ ಇಲ್ಲಕ್ಕೆ ಪರ್ಪರ ನೀರು ಕೊರಡು ಅಂದ್ಕೊಂಡது ಸನ್ಮಾನ್ಯ ನರೇಂದ್ರ ಮೋದಿನ ತೀರ್ಮಾನದ ಮುಖಾಂತರ ಇಡೀ ದೇಶಾದ್ಯಂತ ಇಲ್ಲ ಇಲ್ಲಗೆ ನೀರು ಕೊರಡು ಪಡ ಸಾಮಾನ್ಯ ಸಂಗತಿ ಅಂತ. ಇನ್ನೇ ಕಾರ್ಲ ತಾಲೂಕು 40,000 ಜನತ ಇಲ್ಲ ಇಲ್ಲಗೆ ಪೈಪ್ ಲೈನ್ ಕಾಮಗಾರಿ ಮುಕ್ತಾಯ ಆದ, ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ಮುಕ್ತಾಯ ಆದ. ಕುಂದಾಪುರದ ವಾರ ಹಿಡಿದು ಕಾಲದ 40,000 ಇಲ್ಲಗಳ ಪರ್ಪರ ನೀರು ಕೊರಪುರಂಚಿತ ವ್ಯವಸ್ಥೆಗೆ ಚಾಲನೆ ಕೊಟ್ಟು ಅಂತಿಮ ಹಂತಕ್ಕೆ ಬೈದ. ಒಂಜಿ ಕಾಲಡೆ ಪ್ರತಿ ಗ್ರಾಮ ಪಂಚಾಯತ್ ಗುವೆಲ್ ಹಿಡಿದು ಈಗ ಬೋರ್ವೆಲ್ ನೀರು ಕೊರಡು ಅನ್ಪುರಂಚಿತ ಪರಿಸ್ಥಿತಿ ಇತ್ತು. ಅವು ಏಪ ಆಜುಡ ಅನ್ಪುರಂಚಿತ ಆತಂಕ ಗ್ರಾಮ ಪಂಚಾಯತ್ ಒಂದೇ ಮಾತೆಲ್ಲ ದೂರ ಅಂದ್ಕೊಂಡು ಅಂದ್ಕೊಂಡது ನರೇಂದ್ರ ಮೋದಿ ತೀರ್ಮಾನ ಬಂದಿದೆ. ನೀರಿನ ಆಶ್ರಯಗೊಂಡಿ ಯೋಜನೆ ಕೊರಡು ಅಂದ್ಕೊಂಡது ಜಲ್ ಜೀವನ್ ಮಿಷನ್ ಯೋಜನೆಯ ಮುಖಾಂತರ ಇಡೀ ದೇಶಾದ್ಯಂತ ಮಾದರಿನ ಇಲ್ಲಗೆ ನೇರ ಪಂಪ ನೀರು ಕೊರಪುರಂಚಿತ ವ್ಯವಸ್ಥೆ ಬಂದಿದೆ. ಕಾರ್ಲ ತಾಲೂಕುಗಳ ಹೊರಾಯಿದ ಮುಖಾಂತರ ಇಲ್ಲ ಇಲ್ಲಗೆ ನೀರು ಕೊಡೋದಿಲ್ಲ. ಇಲ್ಲಗೆ ನೀರು ಬಂದಾಗ ನೀರಿನ ಸ್ಟಾಕ್ ಕೊಡೋಣ ಕಾರಣಕ್ಕೆ ಗ್ರಾಮ ಪಂಚಾಯತಿ ಒಂದೇ ದುಂಬತ್ತದು ನಿಮಗೆ ಓವರ್ ಹೆಡ್ ಟ್ಯಾಂಕ್ ಕೊಡೋದು. ಇಲ್ಲಗೆ ನೀರು ಬೈದಿದೆ ಹಣ ಓದಿ ಓದಿನ ಪರಿಸ್ಥಿತಿ ಬರಬಲ್ಲಿ ಕಾರಣಕ್ಕೆ ಓವರ್ ಹೆಡ್ ಟ್ಯಾಂಕ್ ಕೊಡ್ತೇವೆ. ಗ್ರಾಮ ಪಂಚಾಯತ್ ಆಶಯ ನನ್ನ ಸದ್ಬಳಿಕೆ ಮಾತ್ರ ಇಲ್ಲ ಕಾವಡು నేను కూడా నీకు ఏరగా సేమ్ అనుకున్నాను. ನನ್ನ ಸದ್ಬಳಿಕೆ ನಿಕಲ ಇಲ್ಲ ಕಾವಡು ಇಲ್ಲಗೆ ನೀರು ಬರ್ನಾಗ ಒಮ್ಮೆ ದಿನ ಇಡೀ ಉಪಯೋಗ ಅನ್ಕೊಳಕ ಆ ನೀರಿನ ಉಪಯೋಗ ಅನ್ಕೊಡೋ ಕಾರಣಕ್ಕೆ ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅక్కడ ಇಡೀ ತಂಡ ನನ್ನ ಆಲೋಚನೆ ಬಂತು ನಿಮಗೆ ಕೊಡ್ತು ನನ್ನ ಉಪಯೋಗ ನಿಖಿಲ್ ಮಾತೆಲ್ಲ ದತ್ತವರ ಪಾತ್ರ ಈ ಸಂದರ್ಭ ಪನೊಂದು ಸ್ವಚ್ಛತೆಗೆ ವಿಶೇಷವಾದ ಆದ್ಯತೆ ಕೊಡ್ತಾ ಸ್ವರ್ಣ ಕಾರ್ಕಳ ಸ್ವಚ್ಛ ಕಾರ್ಕಳ ಅನ್ಪನ ಪರಿಕಲ್ಪನೆ ಕಳೆದ 5 ವರ್ಷದ ರೀತಿ ಈಗ ಮಾತೆಲ್ಲ ಬೇಲೆ ಒಂದು ಸ್ವಚ್ಛತೆ ಒಂದು ಗ್ರಾಮ ಪಂಚಾಯತಿನ ಬೇಲೆ ಆಗ್ತದೆ, ಸ್ವಚ್ಛತೆ ಒಂದು ಸರ್ಕಾರದ ಬೇಲೆ, ಸ್ವಚ್ಛತೆ ಒಂದು ಜನಪ್ರತಿನಿಧಿಯ ಬೇಲೆ, ಸ್ವಚ್ಛತೆಗೆ ಮಾತೆಲ್ಲ ಆದ್ಯತೆ ಕೊಡೋದು ಮಾತೆಲ್ಲ ಒಟ್ಟಾರೆ ಬೇಲೆ ಮಂತ್ರಿನ ಮಾತ್ರ ನಮ್ಮನ ಊರು ಸ್ವಚ್ಛ ಆಗಿಪ್ಪರ ಸಾಧ್ಯ ಉಂಟು. ಈ ಹಿನ್ನೆಲೆ ಫಾರೆಸ್ಟ್ ಅಧಿಕಾರಿ ಗ್ರಾಮ ಪಂಚಾಯತಿ ಸ್ಥಳೀಯ ಸಂಘ ಸಂಸ್ಥೆಯಲ್ಲಿ ನಮ್ಗೆ ಮಾತೆಲ್ಲ ಒಟ್ಟಾರೆ ಮಾತ್ರ ಒಂದು ಎಡ್ಡೆ ಯಶಸ್ವಿ ಆಗ ಸಾಧ್ಯ ಉಂಟು. ಬಹುಶಃ ರವೀಂದ್ರ ನಾಯಕರ ಉಲ್ಲೇಖ ಬಂತೆ ಇನಿ ನಮ್ಮನ ನೀರದ ಗುಡ್ಡೆ ಅಂಗಡಿದಲ್ಲಿ ಪರಿಸ್ಥಿತಿ ಗೊತ್ತುಂಟು. ಸ್ಥಳೀಯ ಹತ್ತಿರದಲ್ಲ ಟೂರಿಸ್ಟ್ ಅಕ್ಲನೇ ಬಾರಿ ಮಲ್ಲ ಗಲೀಜ್ ಮುಂತುವಂತ ಪರಿಸ್ಥಿತಿ ಇದೆ. ಕಾರ್ಲಾಗ ಎಂಟ್ರಾಪುರಂಚಿತ ಜಾಗ ಕಾರ್ಲಡ ಸ್ವಚ್ಛತೆ ಉಂಟು, ಎಂಟ್ರಾಪುರಂಚಿತ ಜಾಗ ಒಂದೇ ಗಲೀಜ್ ಇಪ್ಪುರಂಚಿತ ಪರಿಸ್ಥಿತಿ ನಿತ್ಯ ಮುತುವರ್ಜಿ ಸ್ವಚ್ಛ ಆಗ್ತದೆ. ಒಮ್ಮೆ ದೀರ್ಘಕಾಲ ಒಮ್ಮೆ ನಿಂಚನೆ ಸ್ವಚ್ಛತೆನೆ ಕಾಪಾಡಿನಂಚಿತ ನಿಮ್ಮೆಲ್ಲ ಸವಾಲು ಉಂಟು. ಈಗಲ ಮಾತನ್ನ ಸಾಕಾರ ಪಣಂದು ಒಂದು ಗ್ರಾಮ ಪಂಚಾಯತ್ ಎಡ್ಡೆ ಬೇಲೆ ಮಂತ್ರ ಇನ್ನಿನ ಬದಲಾವಣೆ ಆವರ ಸಾಧ್ಯ ಉಂಟು. ಗ್ರಾಮ ಪಂಚಾಯತ್ ಕಟ್ಟಡ ಇನ್ನಿದೆ ಈ ಕಾರ್ಯಕ್ರಮ ಮಾತರ ಸಾಕ್ಷಿ ನಾನು ತುಂಬರ್ಪನಂಚಿತ ದಿನಟ್ಲ ಇಂಚಿತ್ತನೇ ಗ್ರಾಮ ಪಂಚಾಯತಿ ದಂಡನ ಆಯ್ಕೆ ಮಂತ್ಕೊಳ್ಪನಂಚಿತ ಮಲ್ಲ ಹೊಣೆಗಾರಿಕೆ ನಿಕ್ಲಿಕ್ಕೆ ಮಾತಾಡಿ ಉಂಟು. ಏನೇನ ಆಯ್ಕೆ ಮಂತ್ರ ಎಡ್ಡೆ ಬೇಲೆ ಅವರ ಸಾಧ್ಯ ಇತ್ತು ಅಂಚಾದ ಇಂಚಿತ್ತನೇ ಜನಪರ ಸಾಮಾನ್ಯ ಜನತಾ ಚಿಂತನೆ ಮಂತದ್ದು ಅಭಿವೃದ್ಧಿ ಪರ ಆಲೋಚನೆ ಮಂತ್ರಂಚಿತ ಗ್ರಾಮ ಪಂಚಾಯತಿ ಸದಸ್ಯರ ಆಯ್ಕೆಯಾಗುವಂಚಿತ ಅಗತ್ಯ ಉಂಟು. ತುಂಬು ವಿಕ್ರಮ ಹೆಗಡೆ ಅಧ್ಯಕ್ಷರಾದ ಇಪ್ಪನಾಗ ಮಾಲ್ನಕ್ಕ ಇಪ್ಪನಾಗ ಇತ್ತ ಸಚ್ಚಿದಾನಂದ ಪ್ರಭು ರಮೇಶ್ ಮುಖಲ ಮಾತ್ರ ಕಾಲಾವಧಿ ಗ್ರಾಮ ಪಂಚಾಯತ್ ಒಂದು ಪೂರಕವಾದ ಚಟುವಟಿಕೆ ಈ ಭಾಗ ಒಂದು ನನಾತ ಮುಂದುವರಿಸಾರ ತುಂಬದ ನಟ್ಟಿಗಳ ಮಾತೆಲ್ಲ ಸಹಕಾರ ಇಪ್ಪಡ ಪಾತ್ರ ಕೊನೊಂದು ಇನಿ ಬೈದಿನಂಚಿತ ನಿಕ್ಲೆ ಮಾತರೆಗಳು ಧನ್ಯವಾದಗಳು. ನಮಸ್ಕಾರ. ಗ್ರಾಮ ಪಂಚಾಯತ್ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಹಿಂದಿನಲ್ಲಿ ನಮಗೆ ಶಕ್ತಿಯಾಗಿದ್ದವರು ನಮ್ಮ ಮಾನ್ಯ ಶಾಸಕರು ಶ್ರೀ ಸುನೀಲ್ ಕುಮಾರ್ ಅವರು, ಅವರಿಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿವರೆಗೆ ಸುಮಾರು 75 ಜನರಿಗೆ ನೀರಿನ ಟ್ಯಾಂಕ್ ವಿತರಣೆ ಮಾಡಲಿಕ್ಕಿದೆ. ಅದು 500 ಲೀಟರ್ ಟ್ಯಾಂಕ್, ಅದು 39,000 ಲೀಟರ್ ಅದು ಸಂಗ್ರಹ ಆಗ್ತದೆ ನೀರಿನ ಸಾಮರ್ಥ್ಯ. ಒಂದು ಓವರ್ ಟ್ಯಾಂಕ್ ಅನ್ನು ಕಟ್ಟಿದ ಪುಣ್ಯದ ಕೆಲಸ ಕೂಡ ಪಂಚಾಯತ್ ವತಿಯಿಂದ ಆಗಿದೆ ಅಂತ ವಿಷಯ ಹೇಳುತ್ತಾ ಶಾಲೆಗೆ ಕೂಡ 3,000 ರೂಪಾಯಿ 3,000 ಲೀಟರ್ ಟ್ಯಾಂಕ್ ಅನ್ನು ವಿತರಣೆ ಮಾಡಿರುವಂತದ್ದು. ಒಟ್ಟು ನಮ್ಮ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರ ಕಲ್ಪನೆ ಅದು ಎಲ್ಲ ಉಪಾಧ್ಯಕ್ಷರಾದ ಅಧ್ಯಕ್ಷ ಸದಸ್ಯರೊಂದಿಗೆ ಜೊತೆಗೂಡಿ ಬಹಳಷ್ಟು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅವರ ಅವಧಿಯಲ್ಲಿ ಮಾಡಿದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇದೀಗ ಅಧ್ಯಕ್ಷರ ಮಾತುಗಳಿಗಾಗಿ ರಾಮದೇವರನ್ನು
ಸ್ಮರಿಸುತ್ತಾ ಈ ಒಂದು SC/ST ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಗೌರವದಿಂದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಈ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಇಷ್ಟು ದೊಡ್ಡ ಅಭೂತಪೂರ್ವವಾಗಿ ಆಗ್ಬೇಕಾದ್ರೆ ಅವರು ತುಂಬಾ ವಾಸ್ತುವಿಂದ ಹಿಡಿದು ಆ ಶಿಲಾನ್ಯಾಸದಿಂದ ಉದ್ಘಾಟನೆವರೆಗೆ ನಮಗೆ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಸಹಕಾರವನ್ನು ಕೊಟ್ಟಿರುವ ಶಾಸಕರಾದ ಸುನೀಲ್ ಕುಮಾರ್ ಅವರೇ, ಅದೇ ವೇದಿಕೆಯಲ್ಲಿರುವ ಗೌರವಾನ್ವಿತ ಉದ್ಯಮಿಗಳಾದ ಸಂತೋಷ್ ಬಾಗ್ಲಿ ಅವರೇ, ಅದರೊಟ್ಟಿಗೆ ಈ ಪಂಚಾಯತಿಗೆ ನಮ್ಮೊಂದಿಗೆ ಸದಾ ಬೆನ್ನೆಲುಬಾಗಿ ನಿಂತು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ಮಾಡಬೇಕಾದ್ರೆ ನಮಗೆ ಬೆನ್ನೆಲುಬಾಗಿ ನಿಂತ ನನ್ನ ಮಾರ್ಗದರ್ಶಕರು ವಿಕ್ರಮಣ್ಣ, ಮಾಲ್ನಕ, ರವೀಂದ್ರಣ್ಣ, ಹಾಗೆ ಪಂಚಾಯತ್ ಉಪಾಧ್ಯಕ್ಷರಾದ ವಿದ್ಯಾಕ್ಕ, ಸರ್ವ ಸದಸ್ಯರೇ, ಹಾಗೆ ಮಾಜಿ ಅಧ್ಯಕ್ಷರೇ, ಮಾಜಿ ಸದಸ್ಯರುಗಳೇ, ಇಲ್ಲಿ ಈಗ ಸನ್ಮಾನ ಮಾಡಿದ ಯುವ ಸರ್ ಅವರೇ, ವಲಯ ಅರಣ್ಯಾಧಿಕಾರಿಯವರೇ, ಗಾರ್ಡನ್ ಅವರೇ, ಬೈಂದೂರು ಕಾಲೇಜಿನ ಪ್ರಾಂಶುಪಾಲರೇ, ರಮೇಶ್ ಕಲ್ಲಟ್ಟೆ ಅವರೇ, ಗ್ರಾಮಸ್ಥರೇ, ಇವತ್ತು ನಾವು ತಮಗೆ ಅಗತ್ಯದ ನೀರಿನ ಟ್ಯಾಂಕಿಯನ್ನು ಕೊಟ್ಟಿದ್ದೇವೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದೊಂದು ದಿವಸ ನೀರು ಬಾರದೆ ನಿಲ್ಲಿಕ್ಕೂ ಸಾಕು ಎಂತಾದ್ರೂ ಪೈಪ್ ಲೈನ್ ರಿಪೇರಿ ಇದೆ ಅಂತ ಸಂದರ್ಭದಲ್ಲಿ ತಮಗೆ ಖಂಡಿತ ಇದು ಉಪಯೋಗಕ್ಕೆ ಬರಲಿ ಎನ್ನುವ ದೃಷ್ಟಿಯಲ್ಲಿ ನಾವು ಎಲ್ಲ ಪಂಚಾಯತ್ ಸದಸ್ಯರುಗಳೆಲ್ಲ ಒಟ್ಟಾಗಿ ಈ ಒಂದು ಆಲೋಚನೆ ಮಾಡಿ ನೀರಿನ ಟ್ಯಾಂಕ್ ಅನ್ನು ಕೊಟ್ಟಿದ್ದೇವೆ. ಅದೇ ರೀತಿ ತಮಗೆ SC/ST ಸಿಗುವಂತಹ ಸವಲತ್ತುಗಳ ವಿದ್ಯಾರ್ಥಿ ವೇತನ, ಆರೋಗ್ಯಕ್ಕೆ, ಶವ ಸಂಸ್ಕಾರದ್ದು ಇತರ ಸಹಾಯಧನವನ್ನು ಸಹ ಕೊಟ್ಟಿದ್ದೇವೆ. ಇದರೊಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ನಮ್ಮ ಕರ್ಮ ಮುಗಿತಾ ಬಂತು, ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಒಳ್ಳೆಯ ತಮ್ಮ ವಾರ್ಡ್ ಅಲ್ಲಿ ತಮ್ಮ ಪ್ರಮುಖರಿದ್ದಾರೆ. ನೀರೆಯಲ್ಲಿ ಸಂತೋಷವಾಗ್ಲಿ ಇದ್ದಾರೆ, ಮಾಲ್ನಕ್ಕ ಇದ್ದಾರೆ, ರವೀಂದ್ರಣ್ಣ ಇದ್ದಾರೆ, ರಮೇಶ್ ಕಲ್ಲೊಟ್ಟೆ ಇದ್ದಾರೆ, ಅದೇ ನಮ್ಮ ಕಣಜಾರ ಭಾಗದಲ್ಲಿ ವಿಕ್ರಮಣ್ಣ ಇದ್ದಾರೆ. ಅವರಿಗೆ ಸಪೋರ್ಟ್ ಆಗಿ ನಿಂತು ನೀವು ಒಳ್ಳೆಯ ಅಭ್ಯರ್ಥಿಗಳನ್ನು ಆರಿಸಿ ಕಳಿಸಿ, ಅದರಿಂದ ನೀವು ಪಂಚಾಯತ್ ನಲ್ಲಿ ಇನ್ನಷ್ಟು ಸೌಲಭ್ಯಗಳನ್ನು ಗಳಿಸಿ ನಾವೆಲ್ಲ ಒಟ್ಟಾಗಿ ನಮ್ಮ ಪ್ರಮುಖರ ಅಂತೆ ಒಟ್ಟಾಗಿ ನಾವು ಗಟ್ಟಿಯಾಗಿ ಅವರ ಪ್ರಮುಖರ ಜೊತೆ ನಿಂತರೆ ನಮ್ಮ ಶಾಸಕರಿಗೆ ಇನ್ನಷ್ಟು ಬಲ ತುಂಬಿದ ಹಾಗೆ ಆಗ್ತದೆ. ಶಾಸಕರು ನಮಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಮಸೀದಿ ರಸ್ತೆಗೆ ಅನುದಾನವನ್ನು ಕೊಟ್ಟಿದ್ದಾರೆ, ಕಣಜಾರ ಕಂಪೌಂಡ್ ರಸ್ತೆಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಈಗ ಸ್ಮಶಾನ ಅಭಿವೃದ್ಧಿಗೆ ತಾಲೂಕ್ ಪಂಚಾಯತ್ ಇಂದ ಹಣವನ್ನು ತೆಗೆದುಕೊಟ್ಟಿದ್ದಾರೆ. ಅದರಂತೆ ಬೈಲೂರು ಶಾಲೆಗೆ ಸಹ ಹಲವಾರು ಕಾರ್ಯಕ್ರಮಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಇದೇ ಮುಂದಿನ ರೀತಿಯಲ್ಲಿ ನಮಗೆ ಇಂತೆಲ್ಲ ಸವಲತ್ತುಗಳು ಸಿಗಬೇಕಾದ್ರೆ ಶಾಸಕರ ಒಂದಿಗೆ ನಾವು ಗಟ್ಟಿಯಾಗಿ ನಿಂತರೆ ಮಾತ್ರ ಸಾಧ್ಯ. ಈ ಸಹಾಯವನ್ನು ನಾವು ಕೊಡಬೇಕಾದ್ರೆ ಪಂಚಾಯತ್ನ ಬುಡದಿಂದ ನಾವು ಗಟ್ಟಿಯಾಗಿ ಒಳ್ಳೆ ಅಭ್ಯರ್ಥಿಗಳನ್ನು ಆರಿಸಿ ಕಳಿಸಿದ್ರೆ ನಾವು ಶಾಸಕರನ್ನು ಗಟ್ಟಿ ಮಾಡಲು ಸಾಧ್ಯ. ಅದರಂತೆ ನಾವು ಮುಂದಿನ ಈಗ 2-3 ತಿಂಗಳಲ್ಲಿ ಪಂಚಾಯತ್ ಇಲೆಕ್ಷನ್ ಬರಬಹುದು. ಒಳ್ಳೆಯ ರೀತಿಯಲ್ಲಿ ಈ ರೀತಿ ಸಹಕಾರ ಕೊಟ್ಟದ್ದು ಮುಂದೆ ನೀವು ಕೊಡಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಗ್ರಾಮ ಪಂಚಾಯತ್ ಇತಿಹಾಸದಲ್ಲಿ ನಮ್ಮ ಹೆಸರು ಖಂಡಿತವಾಗಿಯೂ ನಮ್ಮದಾಗಿರುತ್ತದೆ. ಯಾಕಂದ್ರೆ ಇಷ್ಟು ಭವ್ಯವಾದ ಸುಂದರವಾದ ಕಟ್ಟಡಗಳನ್ನು ಕಟ್ಟಲು ಭಾಗವಹಿಸಿದ ಪಾತ್ರರಿರ್ಬೋದು. ಹಾಗೆ ಎಲ್ಲರೂ ಕುಳಿತುಂಟು ಮಾನ್ಯ ಶಾಸಕರು ಇಡೀ ಗ್ರಾಮಗಳಲ್ಲಿ ರಸ್ತೆ ಸಂಪರ್ಕ ಹಾಗೂ ಇನ್ನಿತರ ಕೆಲಸಗಳನ್ನು ಹೇಗೆ ಮಾಡಿದ್ದಾರೋ ಅವೆಲ್ಲರ ಬೆನ್ನು ಹಿಡಿದು ನಮ್ಮ ರಾಜ್ಯದ ಅಧ್ಯಕ್ಷರು ಸ್ಥಳೀಯ ಮಟ್ಟದ ಸಮಸ್ಯೆಗಳನ್ನು ನಿವಾರಿಸಲು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಅವರ ಕಾರ್ಯವೈಖರಿ ಇದಕ್ಕೆ ಸಾಕ್ಷಿ ಅನ್ನುವಂತ ಮಾತನ್ನು ಹೇಳುತ್ತಾ ನಮಗೆ ಶುಭವಾಗಲಿ, ನಮ್ಮ ಇಚ್ಛೆಯಂತೆ ನಡೆಯಲಿ ಅನ್ನುವಂತ ಶುಭ ಆಶಯವನ್ನು ವ್ಯಕ್ತಪಡಿಸುತ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಸಭಾ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಧನ್ಯವಾದವನ್ನು ಸಲ್ಲಿಸಲಿಕ್ಕಿದ್ದಾರೆ. ತದನಂತರ ರಾಷ್ಟ್ರಗೀತೆ ಇದೆ. ತದನಂತರ ಅಲ್ಲಿ ಕೆಳಗೆ ಎಲ್ಲ ಸುಮಾರು 78 ಫಲಾನುಭವಿಗಳಿಗೆ ಮಾನ್ಯ ಶಾಸಕರು ನೀರಿನ ಟ್ಯಾಂಕರ್ ಕೊಡ್ಲಿಕ್ಕಿದ್ದಾರೆ. ತದನಂತರ ಊಟ ಇರ್ತಾರೆ. ತದನಂತರ ಮನೆಗೆ ತೆರಳಬಹುದು. ಇದೀಗ ಉಪಾಧ್ಯಕ್ಷರು ಇಲ್ಲಿ ಇವತ್ತು ಈ ಸವಲತ್ತು ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗ್ರಾಮಸ್ಥರನ್ನು ಪ್ರೀತಿಪೂರ್ವಕವಾಗಿ ವಂದಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಸುನೀಲ್ ಕುಮಾರ್ ಅವರೇ, ನಿಮಗೆ ತಮ್ಮ ಈ ಕಾರ್ಯವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮವರೇ ಆದ ಉದ್ಯಮಿ ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಸಹಕರಿಸುವ ಸಂತೋಷ್ ವಾಗ್ಲೆ ಸರ್, ತಾವು ಕೂಡ ತಮ್ಮ ಆಗಮನಕ್ಕೆ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ನಮಗೂ ಸಹ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ತಾಲೂಕ್ ಪಂಚಾಯತ್ ಆಗಮಿಸಿದ ನಮ್ಮ ಯುವ ಸರಾದ ಪ್ರಶಾಂತ್ ರಾವ್ ಹಾಗೂ RF ರೈನ್ ಫಾರೆಸ್ಟ್ ಆಫೀಸರ್ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಪಂಚಾಯತ್ PDO ಅಧ್ಯಕ್ಷರು ಹಾಗೂ
ಗೌರವಾನ್ವಿತ ಸದಸ್ಯರುಗಳು ಹಾಗೂ ಸವಲತ್ತು ಸ್ವೀಕರಿಸಲು ಬಂದ ಎಲ್ಲ ಗ್ರಾಮಸ್ಥರು ಹಾಗೂ ಬೈಲೂರು ಹೈಸ್ಕೂಲಿಂದ ಆಗಮಿಸಿದ ಪ್ರಿನ್ಸಿಪಾಲ್ ಹಾಗೂ ವೈಸ್ ಪ್ರಿನ್ಸಿಪಾಲ್ ಹಾಗೂ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಗ್ರಾಮ ಪಂಚಾಯತ್ ನೀವು ರಾಷ್ಟ್ರಗೀತೆಯೊಂದಿಗೆ ಸಭಾತ್ಮಕ ಮಾತನಾಡಿದ್ದಾರೆ. पंजाब सिंध गुजरात मराठा द्राविड़ उत्तराखंड विंध्य हिमाचल यमुना गंगा उच्चल जगति तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता।